ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಪೃಥಾ ಉವಾಚ ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಃ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಹಾಗೆ ಅಂತ ಕುಂತಿದೇವಿ ಪರಮಾತ್ಮನನ್ನು ಆದ್ಯಂ ಪುರುಷಂ ಹಾಗೆ ಅಂತ ಹೇಳಿದ್ದಾರೆ. ಅಂದರೆ ಮೊದಲು ಇದ್ದ ಪುರುಷ, ಸೃಷ್ಟಿಯಾದಿಗಳ ಮೊದಲು ಇದ್ದವ ಹಾಗೆ ಅಂತ. ಪರಮಾತ್ಮ ಸೃಷ್ಟಿಯಾದಿಗಳ ಮೊದಲಿದ್ದು ಮಾಡಿದ್ದೇನು? ಜಗತ್ತನ್ನು ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕೊಡ್ತಾನೆ. ಅದಕ್ಕಾಗಿ ತಾವು ಮೊದಲಿದ್ದ ಹಾಗೆಂಬ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಹೇಗೆ ತಂದೆ ತಾಯಿಗಳು ತಾವು ಮೊದಲಿದ್ದು ಅವ್ರು ಮಾಡುವುದೇನು, ಮಕ್ಕಳ ಒಂದು ಯೋಗಕ್ಷೇಮವನ್ನು ಹೇಗೆ ನೋಡ್ಕೋತಾರೋ ಅದೇ ಥರ ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಇದ್ದು ನಮ್ಮ ಎಲ್ಲರ ಯೋಗಕ್ಷೇಮವನ್ನು, ವಿಶೇಷವಾಗಿ ಸಜ್ಜನರದ್ದು, ದುರ್ಜನರದ್ದು ಅವರಿಗೆ ಬೇಕಾಗಿರುವ ಮೋಹ ಅಜ್ಞಾನ ಇತ್ಯಾದಿಗಳನ್ನು ಅವರಿಗೆ ಬೇಕಾಗಿರೋದನ್ನೂ ಕೊಡ್ತಾನೆ, ಪಾಪ ಮಾಡೋದಕ್ಕೆ ಬೇಕಾಗಿರುವುದನ್ನೂ ಕೊಡ್ತಾನೆ. ಆದರೆ ಅದರ ಫಲ ಅವರು ಪಡೆಯುತ್ತಾರೆ. ಇನ್ನು ಸಜ್ಜನರಿಗೆ ಬೇಕಾಗಿರೋದು ಅದನ್ನು ಕೂಡ ಎಲ್ಲ ವ್ಯವಸ್ಥೆಯನ್ನು ದೇವರು ಒದಗಿಸಿ ಕೊಡ್ತಾನೆ. ಅದರಿಂದ ಮನುಷ್ಯರು ನಾವೇನು ಮಾಡಬೇಕು ಹಾಗೆ ಅಂದರೆ ಆ ಪರಮಾತ್ಮ ಹೇಳಿದಾಗ ಕೇಳಬೇಕು, ನಡಿಬೇಕು, ಇಷ್ಟೇ ಇರೋದು ಅದರಲ್ಲಿ. ಇದರ ಮೇಲೆ ನಿನ್ನೆ ಬಂದ ವಿಚಾರ ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕದ್ದು ಸರಿನೋ ಹಾಗೆ ಅಂತ ಒಂದು ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಹೌದು, ದೇವರಲ್ಲಿ ರಾಗದ್ವೇಷಾದಿಗಳು ಇಲ್ಲ. ಅದರಿಂದ ದೇವರು ಮಾಡುವ ಸೃಷ್ಟಿ ಹೇಗೆ ಒಳ್ಳೆಯದೋ ಅದೇ ಥರ ದೇವರು ಮಾಡುವ ಸಂಹಾರ ಕ್ರಿಯೆಯೂ ಕೂಡ ಅದು ಒಳ್ಳೆಯದೇ. ಹೇಗೆ ಒಂದು ವೈದ್ಯ ಶರೀರದಲ್ಲಿ ಇರತಕ್ಕ ಒಂದು ಸರಿಯಾಗಿ ಕೆಲಸ ಮಾಡದೇ ಇರುವ ಭಾಗ, ಬೆಟ್ಟು ಇರ್ಬೋದು, ಉಗುರು ಇರ್ಬೋದು, ಅದನ್ನ ಹೇಗೆ ಕಿತ್ತಿ ತೆಗಿತಾರೆ, ಅದು ಏನು ಹಿಂಸೆ ಅಂತ ಅನಿಸೋದಿಲ್ಲ. ಅದು ಇರದಿದ್ದರೆ ಶರೀರಕ್ಕೆ ತೊಂದರೆ ಆಗ್ತಾ ಇತ್ತು. ಅದರಿಂದ ಒಂದು ಭಾಗವನ್ನು ತೆಗೆದರೆ ಹೇಗೆ ಸರಿಯೇ ಆಗ್ತದೋ, ಉಳಿದ ಭಾಗ ಎಲ್ಲ ಸುರಕ್ಷಿತವಾಗಿ ಇರುತ್ತದೋ, ಅದೇ ರೀತಿಯಾಗಿ ಪರಮಾತ್ಮ ದುಷ್ಟರನ್ನು ಸಂಹಾರ ಮಾಡ್ತಾನೆ. ಅದೇ ಥರ ಸಜ್ಜನರನ್ನೂ ಕೂಡ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ಹೇಳ್ತಾರೆ ನೋಡಿ. ಪ್ರಳಯ ಕಾಲ ಬಂದಾಗ
ಬ್ರಹ್ಮರುದ್ರಾದಿ ಎಲ್ಲರನ್ನೂ ಕೂಡ ಪರಮಾತ್ಮ ನುಂಗಿ ಹಾಕ್ತಾನೆ ಹಾಗೆ ಅಂತ. ಅದರಿಂದ ಅವರ ಸಾಧನೆ ಮುಗಿದಿರುತ್ತದೆ ಅಷ್ಟೇ. ಸಾಧನೆ ಮುಗಿದ ಮೇಲೆ ಭೂಮಿಯಲ್ಲಿ ಇದ್ದುಕೊಂಡು ಏನು ಮಾಡಬೇಕು ಅವರು? ಇಲ್ಲ. ಭೂಮಿಯಲ್ಲಾಗಲಿ ಸತ್ಯಲೋಕದಲ್ಲಾಗಲಿ ಇದ್ದುಕೊಂಡು ಏನು ಮಾಡಬೇಕು ಅವರು? ಮೋಕ್ಷಕ್ಕೆ ಹೋಗಬೇಕಷ್ಟೆ. ಅದೇ ಅವರಿಗೆ ವಿಹಿತವಾದದ್ದು. ಅದು ಮಾಡದೇ ಹೋದರೆ ಅವರಿಗೆ ಅನ್ಯಾಯ ಮಾಡಿದಾಗೆ. ಅದರಿಂದ ಪ್ರಳಯವನ್ನು ಮಾಡಿಸಿ ಪರಮಾತ್ಮ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಇದು ಒಂದು ವರವೇ ಹೊರತು ಇದು ಶಾಪ ಅಲ್ಲ ಹಾಗೆ ಅಂತ ಅದು. ಇದಾದ ಮೇಲೆ ಮುಂದಿನದ್ದು ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ. ನಾವು ಹಿಂದೆ ನೋಡಿದ್ದೀವಿ, ಪುರುಷ ಎನ್ನುವ ರೂಪದಿಂದ ಪರಮಾತ್ಮ ಪ್ರವೇಶನಾಗಿ ಎಲ್ಲವನ್ನೂ ನಿಯಮನ ಮಾಡ್ತಾನೆ. ಯಾವ ಪದಾರ್ಥ ಯಾವಾಗ ಇರಬೇಕು, ಹೇಗಿರಬೇಕು, ಯಾವ ರೂಪದಲ್ಲಿ ಇರಬೇಕು, ಯಾವ ಗುಣಧರ್ಮಗಳು ಅದರಲ್ಲಿ ಇರಬೇಕು, ಎಲ್ಲವನ್ನು ಕೂಡ ಪರಮಾತ್ಮ ಅಭಿವ್ಯಕ್ತ ಆಗುವಂತೆ ಮಾಡ್ತಾನೆ. ಇದು ನಿಯಮನ. ಜ್ಞಾನ, ಎಲ್ಲರಿಗೂ ಕೂಡ ಜ್ಞಾನವನ್ನು, ಎಲ್ಲರಿಗೂ ಅಂದರೆ ಸಜ್ಜನರಿಗೆ, ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ ನಮಗೆ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮ ಏನು ಮಾಡ್ತಾನೆ? ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ. ನೋಡಿ, ತಂದೆ ತಾಯಿಯರ ಜವಾಬ್ದಾರಿ ನೋಡಿ ಅದು. ಮಕ್ಕಳಿಗೆ ಸರಿಯಾದ ಜ್ಞಾನವನ್ನು ಕೊಡಬೇಕಾದ್ದು ತಂದೆ ತಾಯಿಯರ ಜವಾಬ್ದಾರಿ. ಅದೇ ಥರ ಪರಮಾತ್ಮನು ಕೂಡ ಏನು ಮಾಡ್ತಾನೆ? ಸರಿಯಾದ ಜ್ಞಾನವನ್ನು ಮುಟ್ಟಿಸ್ತಾನೆ. ಅದಕ್ಕಾಗಿ ವಾಯುದೇವರ ಅವತಾರ ಮಾಡಬೇಕು, ಮಾಡಿಸ್ತಾನೆ. ವಾಯುದೇವರನ್ನು ಕರೆಸಿ ನೀನು ಹೋಗಿ ಮಧ್ವಾಚಾರ್ಯರಾಗಿ ಅವತಾರ ಮಾಡು, ತತ್ವೋಪದೇಶ ಮಾಡು ಅಂತ ಆಜ್ಞೆ ಮಾಡಿದರೆ ವಾಯುದೇವರು ಬಂದು ಉಪದೇಶ ಮಾಡ್ತಾರೆ. ಕೆಲವೊಮ್ಮೆ ಸ್ವತಃ ತಾನೇ ವೇದವ್ಯಾಸರಾಗಿ ಕಪಿಲ, ಹಯಗ್ರೀವ ಇತ್ಯಾದಿ ರೂಪಗಳಿಂದ ದೇವತೆಗಳಿಗೆ, ಋಷಿಗಳಿಗೆ ಉಪದೇಶ ಮಾಡುವುದನ್ನು ಅದು ಕೂಡ ಉಲ್ಲೇಖ ಇದೆ. ಈ ರೀತಿಯಾಗಿ ಜ್ಞಾನವನ್ನೂ ಕೊಡ್ತಾನೆ. ಇನ್ನು ದುಷ್ಟರಾಗಿದ್ದರೆ ಅವರಿಗೆ ಅಜ್ಞಾನವನ್ನು ಕೊಡ್ತಾನೆ. ಇನ್ನು ಸಜ್ಜನರಲ್ಲೂ ಕೂಡ ಪಾಪ ಮಾಡಿದರೆ ಅದಕ್ಕೆ ತಕ್ಕಂತೆ ಅವರಿಗೆ ಅಜ್ಞಾನವನ್ನು ಕೂಡ ಕೊಡ್ತಾನೆ. ಜ್ಞಾನ ಅಜ್ಞಾನ ಬಂಧನ, ದೇವರೇ ಬಂಧನದಲ್ಲಿ ಇಟ್ಟಿರೋದು. ದೇವರೇ ಬಂಧನದಲ್ಲಿ ಇಟ್ಟಿರೋದು. ಬಂಧನ ಅಂದರೆ ಏನು? ಬಂಧನ ಅಂದರೆ ಏನು? ಹಾಗೆ ಅಂದರೆ ಈ ಹುಟ್ಟು ಸಾವು ಎನ್ನುವ ಈ ಚಕ್ರದಲ್ಲಿ ತಿರುಗಿಸೋದು. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಈ ಸಂಸಾರ ಎನ್ನತಕ್ಕ ಒಂದು ಬಂಧನದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಬಂಧನದಲ್ಲಿ ಇಟ್ಟಿರೋದು ದೇವರು. ಅದನ್ನು ಯಾಕೆ ತಿಳಿಬೇಕು ಹಾಗೆ ಅಂತ ಹೇಳಿದರೆ, ಬೀಗದ ಕಾಯಿ ಯಾರ ಹತ್ರ ಇದೆ ಅಂತ ಗೊತ್ತಿದ್ರೇ ಆ ಕೀಲಿ ಓಪನ್ ಮಾಡಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಓಪನ್ ಮಾಡೋದು ಹೇಗೆ? ಅದರಿಂದ ಯಾರು ಬಂಧನದಲ್ಲಿ ಇಟ್ಟಿದ್ದಾರೋ ಅವರೇ ಮೋಚನೆ ಮಾಡಲು ಕೂಡ ಸಮರ್ಥರಾಗಿ ಇರ್ತಾರೆ. ಬಂಧನ ಯಾರೋ ಮಾಡೋದು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ದೇವರ ಹತ್ರವಾಗಿ ಮೋಕ್ಷ ಕೊಡು ಮೋಕ್ಷ ಕೊಡು ಅಂತ ಕೇಳಿದರೆ ಹಂಗಾಗಬಾರ್ದು. ಯಾರು ಬಂಧನದಲ್ಲಿ ಇಟ್ಟಿದ್ದಾರೋ ಅವರೇ ಮೋಚನೆ ಮಾಡಲಿಕ್ಕೂ ಕೂಡ ಸಮರ್ಥರು. ಯಾರ ಹತ್ರ ಕೀ ಇದೆಯೋ ಅವರೇ ಆ ಬೀಗದ ಕಾಯಿಯನ್ನು ತೆರೀಲಿಕ್ಕೂ, ಲಾಕ್ ಮಾಡೋದಕ್ಕೂ ಅವರೇ ಸಮರ್ಥರು, ಓಪನ್ ಮಾಡೋದಕ್ಕೂ ಕೂಡ ಅವರೇ ಸಮರ್ಥರಾಗಿರ್ತಾರೆ. ಹೇಗೋ ಅದೇ ಥರ ಪರಮಾತ್ಮನೇ ನಮ್ಮನ್ನು ಬಂಧನದಲ್ಲೂ ಇಟ್ಟಿದ್ದಾನೆ, ನಮಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ ಹಾಗೆ ಅಂತ ವಿಚಾರ. ಅಲ್ಲ, ಬಂಧನದಲ್ಲಿ ಯಾಕೆ ಇಡಬೇಕು ನಮ್ಮನ್ನು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ದೇವರು ಯಾಕೆ ಬಂಧನದಲ್ಲಿ ಇಟ್ಟಿದ್ದಾನೆ? ಈ ಹುಟ್ಟು ಸಾವುಗಳನ್ನು ಯಾಕೆ ಕೊಡ್ತಾನೆ ನಮಗೆ ಹಾಗೆ ಅಂದರೆ, ಕುಂತಿದೇವಿ ಹೇಳ್ತಾರೆ, ಆದ್ಯಂ ಪುರುಷಂ. ಪರಮಾತ್ಮನಿಗೆ ಏನು ಮಾಡಬೇಕಾಗಿದೆ? ಆ ಅನಾದಿ ಕಾಲದಿಂದ ನಮಗೆ ಒಂದು ಅವಿದ್ಯೆ ಅಂಟುಕೊಂಡಿದೆ. ಅನಾದಿ ಕಾಲದಿಂದ ಈ ಜೀವನ ಸುತ್ತ ಒಂದು ಅವಿದ್ಯೆ ಇದೆ. ಅದು ದೇವರು ಸೃಷ್ಟಿ ಮಾಡಿದ್ದಲ್ಲ. ಅದು ಲಿಂಗ ಶರೀರ ಅಂದರೆ ಲಿಂಗ ಶರೀರ ಅಂತ ಹೇಳ್ತೀವಿ ನಾವು. ಅದು ಅನಾದಿ ಕಾಲದಿಂದ ಇದೆ. ಅದು ಹೋಗಬೇಕು. ಅದು ಹೋಗಬೇಕು ಅಂದರೆ ಏನು ಮಾಡಬೇಕು? ಅದನ್ನು ತೆಗಿಬೇಕು. ಅದನ್ನು ತೆಗೆಯುವ ಸಾಮರ್ಥ್ಯ ಯಾರಿಗಿದೆ? ಸ್ವತಂತ್ರೋ ಭಗವಾನ್ ವಿಷ್ಣು, ದೇವರೊಬ್ಬನಿಗೆ ಇದೆ. ಅದರಿಂದ ದೇವರು ಏನು ಮಾಡ್ತಾನೆ? ನಮ್ಮನ್ನು ಸಂಸಾರದಲ್ಲಿ ಇಡ್ತಾನೆ, ಬಂಧನದಲ್ಲಿ ಇಡ್ತಾನೆ. ಹೇಗೆ ಒಂದು ಅಪರಾಧಿಯನ್ನು ರಾಜನಾದವ ಬಂಧನದಲ್ಲಿ ಇಟ್ಟು ಅವನು ತಪ್ಪು ತಿಳಿಯುವಂತೆ ಮಾಡಿ ಅವನನ್ನು ಬಂಧನ ಅಂದರೆ ಏನು? ಶುದ್ಧೀಕರಿಸುವ ಪ್ರೋಸೆಸ್ ಅದಷ್ಟೇ, ಅದು ಇನ್ನೇನಿಲ್ಲ. ಬಂಧನ ಅಂದರೆ ಏನು? ನಮ್ಮನ್ನು ಶುದ್ಧಪಡಿಸೋದು ಅಷ್ಟೇ. ಮಲ ಇದೆ, ಮಲವನ್ನು ತೆಗೆದು ಸ್ವಚ್ಛ ಮಾಡೋದು ಅಷ್ಟೇ, ಅದೇ ಬಂಧನ ಹಾಗೆ. ಆ ರೀತಿಯಾಗಿ ಪರಮಾತ್ಮ ನಮ್ಮನ್ನು ಬಂಧನದಲ್ಲಿಟ್ಟು ಹುಟ್ಟು ಸಾವು ಎನ್ನುವ ಈ ಒಂದು ಚಕ್ರದಲ್ಲಿ ತಿರುಗಿಸಿ ನಮಗೇನು ಕೊಡ್ತಾನೆ?
ಜ್ಞಾನ ಅಜ್ಞಾನ ಯಥಾಯೋಗ್ಯವಾಗಿ ಕೊಡ್ತಾನೆ ಹಾಗೆ ಅಂತ. ಇದಾದ ಮೇಲೆ ಮೋಕ್ಷ. ಯಾರಿಗೆ ಆ ಜ್ಞಾನ ಪಕ್ವ ಆಗಿದೆ, ಜ್ಞಾನದಿಂದ ಬರತಕ್ಕ ಪಕ್ವ ಭಕ್ತಿ, ಆ ಭಕ್ತಿಯೂ ಪಕ್ವ ಆಗಿದೆ, ಅಂಥವರಿಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ ಹಾಗೆ ಅಂತ. ಇಲ್ಲಿ ವೈರಾಗ್ಯ ಯಾತಕ್ಕೆ ನಾವು ಕೇಳಿದ್ದೀವಿ. ಮೋಕ್ಷ ಬೇಕು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಮೂರು ಬೇಕು ಹಾಗೆ ಅಂತ. ಜ್ಞಾನ ಬೇಕು, ಒಪ್ಕೊಳ್ಳೋಣ. ಜ್ಞಾನದಿಂದ ಏನು ಬರುತ್ತದೆ? ಭಕ್ತಿ ಬರುತ್ತದೆ. ವೈರಾಗ್ಯ ಯಾತಕ್ಕೆ ಅಂತ ಒಂದು ಪ್ರಶ್ನೆ. ಇದಕ್ಕೇನು ಉತ್ತರ ಹೇಳೋದು? ವೈರಾಗ್ಯ ಬೇಡ. ಯಾಕೆ? ಅದೇ ಯಾಕೆ ಆ ನಿಯಮ ಯಾಕೆ? ಭಕ್ತಿ ಇದ್ರೆ ನೋಡಿ, ಅಮಲ ಭಕ್ತಿಶ್ಚ ತತ್ಸಾಧನಂ ಅಂತ ಹೇಳಿದ್ದಾರೆ. ಭಕ್ತಿ ಇದ್ದರೆ ಸಾಕು. ಅಮಲ ಭಕ್ತಿಶ್ಚ ತತ್ಸಾಧನಂ. ಮೋಕ್ಷಕ್ಕೆ ಸಾಧನ ಯಾವುದು? ಒಂದೇ ಒಂದು ಸಾಧನ ಅಂದರೆ ಯಾವುದು? ಭಕ್ತಿ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿರೀತಿ ಪ್ರೋಕ್ತ ತಯಾ ಮುಕ್ತಿ ನಚ ಅನ್ಯಥಾ ಅಂತ ಇದೆ. ಭಕ್ತಿಯಿಂದಲೇ ಮುಕ್ತಿ ಅಂತ ಆದಮೇಲೆ ವೈರಾಗ್ಯ ಯಾತಕ್ಕೆ? ವೈರಾಗ್ಯ ಅಂದರೆ ಏನು? ಫಸ್ಟು ರಾಗ. ನಾವು ಹಿಂದೆ ನೋಡಿದ್ದೀವಿ, ರಾಗವನ್ನೇ ವೈರಾಗ್ಯ ಅಂತ ಕರಿತೀವಿ. ರಾಗ ಅಂದರೆ ಏನು? ವಿಷಯದ ಮೇಲೆ ಇರತಕ್ಕ ಒಂದು ಪ್ರೀತಿ, ಒಂದು ಸ್ನೇಹ. ಲೌಕಿಕವಾದ ಪದಾರ್ಥದ ಮೇಲೆ ಇರತಕ್ಕ ಒಂದು ಪ್ರೀತಿಯನ್ನೇ ರಾಗ ಅಂತ ಕರಿತೀವಿ. ಅದೇನಾಗಬೇಕು? ಅದು ಹೋಗಬೇಕು. ಆ ರಾಗಾದಿಗಳು ಹೋಗಬೇಕು. ಅದನ್ನೇ ವೈರಾಗ್ಯ ಅಂತ ಕರಿತೀವಿ. ಯಾಕೆ ಹೋಗಬೇಕು? ಯಾಕೆ ಹೋಗಬೇಕು ನಮಗೆ ಅರ್ಥ ಆಗೋದಿಲ್ಲ. ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ಸುಂದರವಾಗಿ ಹೇಳ್ತಾರೆ ನೋಡಿ. ಒಂದು ಮಗು ಅಳ್ತಾ ಇರ್ತದೆ ಅಂತ. ಮಗು ಅಳ್ತಾ ಇರ್ತದೆ, ಅಮ್ಮ ಬೇಕು ಅಂತ ಅಳ್ತಾ ಇರ್ತದೆ. ಅಮ್ಮ ಅಲ್ಲೇ ರೂಮಲ್ಲೇ ಇದ್ದಾಳೆ, ಕೋಣೆಯಲ್ಲೇ ಇದ್ದಾಳೆ, ಕತ್ತಲೆಯಲ್ಲಿ ಇದ್ದಾಳೆ, ಕಾಣಿಸ್ತಾ ಇಲ್ಲ ಮಗುವಿಗೆ. ಅಮ್ಮ ಅಲ್ಲೇ ಇದ್ದಾಳೆ, ಆದರೂ ಮಗು ಅಮ್ಮ ಬೇಕು ಅಂತ ಅಳ್ತಾ ಕೂತಿದೆ. ಆ ಅಳುತ್ತಿರುವ ಮಗು ಹತ್ರ ಹೋಗಿ ಒಂದು ಚಾಕ್ಲೇಟ್ ಕೊಡಿ. ಯದ್ಯಪಿ ಈ ಚಾಕ್ಲೇಟ್ ಅದಕ್ಕೆ ತುಂಬ ಇಷ್ಟ ಅಂತ ಇಟ್ಕೊಳ್ಳೋಣ. ಅದೇನು ಮಾಡ್ತದೆ ಅದು? ಬೇಡ ಅಂತ ಹೇಳಿಬಿಡ್ತದೆ. ಅದಕ್ಕೊಂದು ಆಟ ಸಾಮಾನು ಕೊಡಿ. ಯದ್ಯಪಿ ಆಟ ಸಾಮಾನು ಇಷ್ಟ, ಅದಕ್ಕೆ ಮಗುವಿಗೆ ಇಷ್ಟ. ಆದರೂ ಈ ಸಂದರ್ಭದಲ್ಲಿ ಅದಕ್ಕೆ ಯಾವುದು ಬೇಡ. ಯಾರು ಬೇಕು? ಅಮ್ಮನೇ ಬೇಕು. ಆ ರೀತಿಯಾಗಿ ನಾವು ಮಗುವಿನಂತೆ ಪರಮಾತ್ಮನೇ ಬೇಕು, ಲೌಕಿಕವಾದ ಪದಾರ್ಥ ಯಾವುದು ಬೇಡ ಎನ್ನುವ ಒಂದು ಭಾವನೆ ನಮ್ಮಲ್ಲಿ ಬರಬೇಕು ಅಂತ ಹೇಳ್ತಾರೆ. ಅದಾದರೂ ಯಾಕೆ ಲೌಕಿಕ ಪದಾರ್ಥದಲ್ಲಿ ಏನು ದೋಷ ಕಂಡ್ರಿ ನೀವು ಹಾಗೆ ಅಂತ ಒಂದು ಪ್ರಶ್ನೆ. ಲೌಕಿಕ ಪದಾರ್ಥದಲ್ಲಿ ಏನು ದೋಷ ಇದೆ ಹಾಗೆ ಅಂದರೆ ಎರಡು ದೋಷ ಅಂತ ಆಚಾರ್ಯ ಹೇಳ್ತಾರೆ ನೋಡಿ. ಎರಡು ಅಂತ ಬೆಟ್ಟು ತೋರಿಸಿದ್ದಾರೆ. ಲೌಕಿಕ ಪದಾರ್ಥದಲ್ಲಿ ಎರಡು ದೋಷ ಇದೆ. ಏನದು ಎರಡು ದೋಷ? ಒಂದು ಅನಿತ್ಯ, ಇನ್ನೊಂದು ಅಸಾರ ಹಾಗೆ. ಒಂದು ಅನಿತ್ಯ, ಒಂದು ಅಸಾರ. ನಿಂಗೆ ಏನು ಬೇಕು? ನಿತ್ಯವಾದ ಸುಖ ಬೇಕೋ ಅನಿತ್ಯವಾದ ಸುಖ ಬೇಕೋ? ಎರಡು ಕ್ಯಾಟಗರಿ ಮಾಡಿ ನೋಡಿ, ಎರಡು ಲೈನ್ ಇದೆ, ಈ ಕಡೆ ಆ ಕಡೆ ಹಾಗೆ ಅಂತ. ನಿತ್ಯವಾದ ಸುಖ ಬೇಕು, ಅವ್ರಲ್ಲ ಈ ಪಂಕ್ತಿಯಲ್ಲಿ ಕೂಡ್ರಿ. ಅನಿತ್ಯವಾದ ಸುಖ ಬೇಕು, ಅವ್ರಲ್ಲ ಈ ಪಂಕ್ತಿಯಲ್ಲಿ ಕೂಡ್ರಿ. ನಿಮಗೆ ಯಾವುದು ಬೇಕೋ ತೆಗೆದುಕೊಳ್ಳಿ. ಆ ಪಂಕ್ತಿ ಅದು ಬೇರೆ ಬೇರೆಯೇ ಅದು. ಅದರಿಂದ ಆ ಸಾಧನೆಯ ಕ್ರಮನೂ ಬೇರೆ. ಅದರಿಂದ ಯಾರಿಗೆ ನಿತ್ಯವಾದ ಸುಖ ಬೇಕು ಅವರಿಗೆ ದೇವರು ಈ ವಿಚಾರವನ್ನೆಲ್ಲ ಹೇಳಿದರು. ಮೋಕ್ಷ ಬೇಕು ಹಾಗೆಂದರೆ ಏನು? ನಿತ್ಯ ಸುಖ. ನಿಮಗೆ ಯಾವುದು ಬೇಕು? ನಿತ್ಯ ಸುಖವೋ ಅನಿತ್ಯವಾದ ಸುಖವೋ? ನಿತ್ಯ ಸುಖ ಅಂದರೆ ಅನಿತ್ಯ ಸುಖವನ್ನು ಯಾಕೆ ಬಯಸ್ತೀರಿ? ಅನಿತ್ಯ ಸುಖವನ್ನು ಬಯಸಬಾರ್ದು ಅಲ್ವಾ? ನಿಮಗೇನು ಬೇಕು? ಒಂದು ಈ ಪಂಕ್ತಿಯಲ್ಲಿ ಕೂಡ್ರಿ, ಇಲ್ಲ ಈ ಪಂಕ್ತಿಯಲ್ಲಿ ಕೂಡ್ರಿ. ಎರಡು ಪಂಕ್ತಿಯಲ್ಲಿ ಕೂಡ್ತೀವಿ ಅಂತ ಎರಡು ಕಡೆ ಕಾಲಿಟ್ರೆ ನಡೆಯಲ್ಲ. ನಿತ್ಯಾನಿತ್ಯ ಸುಖ ಅಂತ ಒಂದು ಇಲ್ಲ ನೋಡಿ. ಒಂದು ನಿತ್ಯ ಸುಖ ಇದೆ ಅಥವಾ ಅನಿತ್ಯ ಸುಖ ಇದೆ. ಯಾವುದು ಬೇಕು? ನಮ್ಮದು ಚಾಯ್ಸ್. ದೇವರೇನು ಬಲವಂತ ಮಾಡೋದಿಲ್ಲ. ಆದರೆ ಯೋಗ್ಯತೆ ಇದೆ, ನಿತ್ಯ ಸುಖವನ್ನು ಪಡೆಯುವ ಯೋಗ್ಯತೆ ಇದೆ. ಅಂಥವರು ಅನಿತ್ಯ ಸುಖಕ್ಕೆ ಕಾಲಿಟ್ಟರೆ ಏನು ಮಾಡ್ತಾನೆ ದೇವರು? ದುಃಖವನ್ನೇ ಕೊಡ್ತಾನೆ. ಅದಕ್ಕೆ ನಮಗೆ ದೇವರು ಯಾಕೆ ದುಃಖ ಕೊಡ್ತಾನೆ? ತುಂಬ ಜನ ಕೇಳೋದುಂಟು, ಏನ್ರಿ ಏನು ಪೂಜೆ ಮಾಡ್ತೀವಿ, ಏನು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಕೊನೆಯಲ್ಲಿ ದೇವರು ನಮಗೇನು ಕೊಟ್ಟ? ದುಃಖವೇ ಕೊಟ್ಟ ಅಂತ ನೊಂದುಕೊಳ್ಳೋರು ಇದ್ದಾರೆ. ದೇವರು ಯಾಕೆ ದುಃಖ ಕೊಡ್ತಾನೆ? ಎರಡು ಕಡೆ ಕಾಲಿಡಬೇಡ ಹಾಗೆ ಅಂತ ನಮ್ಮನ್ನು ನೆನಪಿಸ್ಕೊಳ್ಳೋದಕ್ಕೆ. ಎರಡು ಕಡೆ ಕಾಲಿಡಬೇಡ, ಒಂದೇ ಕಡೆ ಕಾಲಿಡು. ದೋಣಿ, ಎರಡು ದೋಣಿ ಇದೆ. ಇದರಲ್ಲಿ ಒಂದು ಕಾಲು ಅದರಲ್ಲಿ ಒಂದು ಕಾಲಿಟ್ಟರೆ ಏನಾಗಬೇಕು? ಅದು ಹೋಗ್ತದ? ಅದು ಪ್ರಯಾಣ ಸರಿಗೆ ಆಗೋದಿಲ್ಲ ನೋಡಿ.
ನಿತ್ಯ ಸುಖ ಅದು ರೂಟು, ಅದು ಸಾಧನೆ, ಅದು ಕ್ರಮನೇ ಬೇರೆ, ಅದರ ಯೋಗ್ಯತೆಯೇ ಬೇರೆ. ಈ ಅನಿತ್ಯವಾದ ಸುಖ ಸಾಧನ, ಅದರ ಯೋಗ್ಯತೆಯೇ ಬೇರೆ. ಯಾವುದು ಬೇಕು ನಮಗೆ? ಎರಡು ಬೇಕು ಅಂದರೆ ಆಗ್ತದ? ಅದು ಎರಡು ದೋಣಿಯಲ್ಲಿ ಕಾಲಿಟ್ಟುಕೊಂಡು ಆಗ್ತದ? ಹೋಗೋಕ್ಕಾಗ್ತದ? ಇಲ್ಲ. ಮತ್ತು ಎರಡು ದೋಷ ಇದೆ. ಒಂದು ಅನಿತ್ಯವಾದ ಸುಖ, ಅದು ಹೆಸರೇ ಅನಿತ್ಯ, ಅದು ಲಾಂಗ್ ಸ್ಟ್ಯಾಂಡಿಂಗ್ ಇರೋದಿಲ್ಲ, ಅದು ದೀರ್ಘಕಾಲ ಇರೋದಿಲ್ಲ. ಅದನ್ನ ಯಾಕೆ ಬಯಸಬೇಕು? ಅನಿತ್ಯ ಸುಖ ಅಂದರೆ ಯಾವುದು? ಯಾವುದು? ಹಾಂ, ಹೆಂಡತಿ, ಮಕ್ಕಳು, ಕುಟುಂಬ, ಇದೇನು ನಾವು ಕಾಣ್ತಾ ಇದ್ದೀವಿ, ಇದೆ ಲಕ್ಷ್ಮಿ, ಸಂಪತ್ತು ಎಲ್ಲ ಯಾವುದು? ಅನಿತ್ಯ ಸುಖ. ನಿತ್ಯ ಸುಖ ಅಲ್ಲ ಅದು. ನಿತ್ಯ ಸುಖ ಬೇಕಂದರೆ ಈ ದೋಣಿಗೆ ಬರಬೇಕು, ಈ ದೋಣಿ ಹೋಗಲ್ಲ. ಅದರಿಂದ ನಮ್ಮದು ಚಾಯ್ಸ್. ನಿತ್ಯ ಸುಖ ಬೇಕೋ ಈ ದೋಣಿಗೆ ಬನ್ನಿ, ಅನಿತ್ಯ ಸುಖ ಬೇಕೋ ಈ ದೋಣಿಯಲ್ಲಿ ಕಾಲಿಡಬೇಕಷ್ಟೆ. ಎರಡರಲ್ಲಿ ಕಾಲಿಡ್ತೀವಿ, ಆಗೋದಿಲ್ಲ ಅಂತಾನೆ ದೇವರು. ಇದು ಒಂದು ಕಾರಣ. ಒಂದು ಅನಿತ್ಯ, ಇನ್ನೊಂದು ಅಸಾರ. ಹಾಗೆ ಅಸಾರ ಅಂದರೆ ಏನು? ಅಲ್ಲಿ ಏನು ಸಾರವೇ ಇಲ್ಲ. ಅಲ್ಲಿ ಹೆಸರು ಮಾತ್ರ ಸಂಸಾರ, ಅಲ್ಲಿ ಏನು ಸಾರವೇ ಇಲ್ಲ ಅಂತ. ಕೇವಲ ದುಃಖಮಯ ಅಲ್ವಾ? ನಮಗೆ ಈ ದುಃಖ ಎಂಬುದನ್ನು ನೆನಪಿಸ್ಕೋಬೇಕು. ತಾಯಿಯ ಹೊಟ್ಟೆಯಲ್ಲಿರುವಾಗ ಮಗು ಎಷ್ಟು ದುಃಖವನ್ನು ಪಡುತ್ತದೆ, ಮಗು ಹುಟ್ಟಿದ ಮೇಲೆ ಎಷ್ಟು ದುಃಖ ಪಡುತ್ತದೆ, ಇನ್ನು ಸಾಯುವಾಗ ಸಂದರ್ಭದಲ್ಲಿ ಏನು ದುಃಖ ಪಡುತ್ತದೆ, ಬದುಕಿರುವಾಗ ಏನು ದುಃಖ ನಮಗೆ ಅನುಭವಿಸಿದ್ದ. ಆದರೆ ಏನಾಗಿದೆ, ಹುಟ್ಟುವಾಗ ಎಷ್ಟು ದುಃಖ ಅಂತ ಮರೆತು ಬಿಟ್ಟಿದ್ದೀವಿ. ಮುಂದೆ ಭವಿಷ್ಯತ್ ಕಾಲ ಸಾಯುವಾಗ ಏನು ದುಃಖ ಆಗ್ತದೆ ಅದು ಗೊತ್ತಿಲ್ಲ ನಮಗೆ, ಮರ್ತೋಗಿದೆ. ಅನೇಕ ಬಾರಿ ಬಿಟ್ಟು ಬಂದಿದ್ದೀವಿ, ಅದೆಲ್ಲ ಏನಾಗಿದೆ, ಮರೆತು ಹೋಗಿಬಿಟ್ಟಿದೆ. ಅದರಿಂದ ಶಾಸ್ತ್ರದಲ್ಲಿ ಮೇಲಿಂದ ಮೇಲೆ ಇದನ್ನು ತಿಳಿಸ್ತಾರೆ ನಮಗೆ. ಹುಟ್ಟುವಾಗ ಆಗತಕ್ಕ ದುಃಖ ಏನು, ಮರಣ ಹೊಂದುವಾಗ ಆಗೋ ದುಃಖ ಏನು, ಅದು ಯಾತಕ್ಕಾಗಿ ಆ ದುಃಖವನ್ನು ದೇವರು ಕೊಡ್ತಾನೆ. ಇದರ ಮೇಲೆ ನೀನು ಹೆಚ್ಚು ಮಮತೆಯನ್ನು ಇಟ್ಕೋಬೇಡ, ಅಟ್ಯಾಚ್ಮೆಂಟ್ ಇಟ್ಕೋಬೇಡ. ನೀ ಎಷ್ಟೇ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಸರಿ, ಆಸ್ಪತ್ರೆಯಲ್ಲಿ ನೀ ಏನೇ ಪ್ರಯತ್ನ ಪಟ್ಟರೂ ಕೂಡ ಸರಿ, ಒಂದಲ್ಲ ಒಂದಿನ ಈ ಶರೀರ ಹೋಗತಕ್ಕದ್ದು. ಏನೇ ಚಿರಂಜೀವಿಗಳಾಗಿ ಇದ್ದರೂ ಕೂಡ ನೋಡಿ, ದೀರ್ಘಾಯುಷ್ಯ ಅಂದರೆ ಯಾರ್ದು? ಬ್ರಹ್ಮದೇವರದು. ಅವ್ರಿಗಿಂತ ದೀರ್ಘಾಯುಷ್ಯ ಯಾರೂ ಇಲ್ಲ. ಆ ಬ್ರಹ್ಮದೇವರಿಗೆ ಏನಿಲ್ಲ, ನಿತ್ಯ ಶರೀರ ಇಲ್ಲ. ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ಹೇಳಿದ ಮೇಲೆ ಅರ್ಥ ಮಾಡ್ಕೋಬೇಕು ನಾವು. ಇಂಥ ಶರೀರವನ್ನು ಇಟ್ಟುಕೊಂಡು ನಾವು ದೀರ್ಘಕಾಲ ಬದುಕಬೇಕು ಅಂತ ಆಸೆ ಪಡೋದೇ ತಪ್ಪು. ಏನೋ ಇದ್ದಷ್ಟು ಕಾಲ ಬೋನಸ್ ಅಂತ ಇಟ್ಕೊಂಡು ದೇವರಿಗೆ ಕೈ ಮುಗಿದು ದೇವರ ಸೇವೆಯನ್ನು ಮಾಡಿಕೊಂಡು ಹೋಗಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಅದರಿಂದ ದೇವರು ನಮ್ಮನ್ನು ಬಂಧನದಲ್ಲಿ ಯಾಕೆ ಇಟ್ಟಿದ್ದಾನೆ? ನಾವು ಸರಿಯಾದ, ನಮಗೆ ಈ ಒಂದು ಆಸೆ ಇದೆ ನೋಡಿ, ಆ ರಾಗದ್ವೇಷ. ಯಾವುದು ನಮಗೆ ಸುಖಕ್ಕೆ ಕಾರಣವೋ ಅದರ ಮೇಲೆ ನಮಗೆ ಹೆಚ್ಚು ಆಸೆ, ಯಾವುದು ನಮಗೆ ದುಃಖಕ್ಕೆ ಕಾರಣವಾಗ್ತದೋ ಅದರ ಮೇಲೆ ದ್ವೇಷ. ಏಕಾದಶಿ ದ್ವೇಷ, ಶಾಸ್ತ್ರ ಶ್ರವಣ ದ್ವೇಷ. ಬೇಡರಿ ಸಾಕು, ಏನು ಶ್ರವಣ ಮಾಡಿ ಮಾಡಿ ಸುಸ್ತಾಯ್ತು, ಅಲ್ಲಿ ವೈರಾಗ್ಯ ಬಂದುಬಿಟ್ಟಿದೆ ನಮಗೆ, ಸಾಕು ಅಂತ ಬಂದುಬಿಟ್ಟಿದೆ. ಆದರೆ ನಮಗೆ ಅದೇ ಟ್ರೀಟ್ಮೆಂಟ್, ಬೇರೆ ಟ್ರೀಟ್ಮೆಂಟ್ ಇಲ್ಲ ನಮಗೆ. ಔಷಧಿ ತೊಗೊಂಡು ಸುಸ್ತಾಯಿತು ಬೇಡ ಅಂತ ಹೇಳಿದರೆ ರೋಗ ಹೆಂಗೆ ವಾಸಿ ಆಗೋದು? ಅದರಿಂದ ಪರಮಾತ್ಮ ಹರಿಕಥಾಮೃತಂ ತಪ್ತ ಜೀವನಂ ಕವಿಬಿರೀಡಿತಂ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮನ ಕತೆ ಕೇಳಿ 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 ಜೀವನದಲ್ಲಿ ಇರುವ ತಾಪ ಹೋಗಬೇಕು, ಬೇರೆ ಉಪಾಯ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಬೇರೆ ಮಾರ್ಗ ಇಲ್ಲ ಅಂತಾರೆ. ಬೇರೆ ಮಾರ್ಗ ಇದೆಯಾ? ಇದ್ದರೆ ಕೈ ಎತ್ತಬೇಕು, ನಾವು ಬರ್ತೀವಿ ಅಲ್ಲಿ. ಬೇರೆ ಮಾರ್ಗ ಇದೆಯಾ? ಇಲ್ಲ. ಹರಿಕಥಾಮೃತ ಪರಮಾತ್ಮನ ಕಥಾಶ್ರವಣ ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತಾರೆ. ಬೇರೆ ಮಾರ್ಗ ಇದ್ದರೆ ನಾವು ಹುಡ್ಕೊಂಡು ಹೋಗ್ಬೋದು. ಆ ಮಾರ್ಗದಲ್ಲಿ ಇರೋದು ಒಂದೇ ಮಾರ್ಗ, ನಾಣ್ಯ ಪಂಥ. ಪುರುಷ ಸೂಕ್ತ ಸ್ಪಷ್ಟ ಹೇಳ್ತಾ ಇದೆ, ಬೇರೆ ಮಾರ್ಗನೇ ಇಲ್ಲ. ಹಾಗೆ ಅದರಿಂದ ಲೌಕಿಕವಾದ ಪದಾರ್ಥದ ಬೆನ್ನಿಂದ ಹೋದರೆ ಒಂದು ಅನಿತ್ಯ, ಇನ್ನೊಂದು ಅಸಾರ ಅಂತ ಎರಡು ಕಾರಣಗಳನ್ನು ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಅದರಿಂದ ನಮ್ಮನ್ನು ಬಂಧನದಲ್ಲಿ ಇಟ್ಟು ನೋಡು, ಅನುಭವಿಸಿ ನೋಡು ನೀನೇ. ನಾನು ಬಾಯಿಂದ ಹೇಳಿದರೆ ನಿನಗೆ ಅರ್ಥ ಆಗೋದಿಲ್ಲ. ಅನೇಕ ಜನ್ಮಗಳು ತೆಗೆದುಕೊಂಡು ಲೌಕಿಕ ಪದಾರ್ಥದ ಮೇಲೆ ಆಸೆ ಇಟ್ಟು ನೀನೂ ದುಃಖವನ್ನು ಅನುಭವಿಸ್ತಿ. ಬೇರೆಯವರು ದುಃಖ ಅನುಭವಿಸೋದನ್ನು ನೋಡಿ ಯಾರು ಪಾಠ ಕಲಿ. ಇದು ಅದಕ್ಕಾಗಿ ದೇವರು ನಮ್ಮನ್ನು ಈ ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಅಲ್ಲ ಈ ದೇವರು ಸರ್ವ ಸಮರ್ಥ, ಈ ಸಾತ್ವಿಕರು ರಾಜಸರು ತಾಮಸರು ಅಂತ ಇದ್ದಾರಲ್ಲ,
ಎಲ್ಲರನ್ನು ಕೂಡ ಯಾಕೆ ಒಂದೇ ಕಡೆ ಇಡಬೇಕು? ನಮ್ಮದು ಪ್ರಶ್ನೆನೇ ಅದು. ಇಂಡಿಯಾ ಪಾಕಿಸ್ತಾನ ಹೆಂಗೆ ಹೇಳ್ತೀವಿ, ಅವರೆಲ್ಲ ಅಲ್ಲೇ ಹೋಗ್ಬೇಕ್ರಿ, ಇಲ್ಲಿ ಇರಲೇಬಾರ್ದು. ಯಾಕೆ ಒಟ್ಟಿಗೆ ಇರಬೇಕು? ತಾಮಸರಿಗೆ ಅಂತ ಬೇರೆ ಸಪ್ರೇಟ್ ಒಂದು ಲೋಕ ಮಾಡ್ಲಿಕ್ಕೆ ಬರಲ್ಲವ ದೇವರಿಗೆ? ಹೌದಲ್ಲ, ನಮ್ಮದು ವಿಚಾರನೇ ಅದು. ಯಾಕೆ ಮಾಡಿಲ್ಲ ದೇವರು? ಹಾಂ 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 ಸರಿ, ಅದು ಹಾಂ ಹಾಂ ನಮಗೆ ಸಾಧನೆ ಅಂದರೆ ಬರೀ ಈಗ ಅದು ಹೇಗೆ ಅಂದರೆ, ಪಂಕ್ತಿಯಲ್ಲಿ ಕೂತಾಗ ಮೊದಲಿಂದ ಕೊನೆಯ ತನಕ ಬರೀ ಸಿಹಿನೇ ಬಡಿಸ್ತಾ ಇದ್ರೆ ಹೇಗಿರ್ತದೆ? ಅಪ್ಪ ಬೇಡಪ್ಪ ಹಾಂ ಸಾಕು ಅಂತ ಹೇಳ್ಬಿಡ್ತೀವಿ. ಸ್ವಲ್ಪ ಮಧ್ಯದಲ್ಲಿ ಖಾರ ಬರಬೇಕು ಅಲ್ವಾ? ಅದಕ್ಕೆ ಹಾಗೆ ಬಡಿಸ್ತಾರೆ ನೋಡಿ, ಒಂದು ಸ್ವೀಟು ಒಂದು ಖಾರ, ಹಾಗೆ ಬಡಿಸುವ ಕ್ರಮ ನಮ್ಮಲ್ಲಿ ಹೇಗೋ ಅದೇ ಥರ ಈ ಪಾಠ ಕಲಿಯುವ ಕ್ರಮ ಇದೆ ನೋಡಿ. ಪಾಠ ಕಲಿಯುವ ಕ್ರಮ ನಾವೇ ಕೇಳಿ ಅನುಭವಿಸಿ ಕಲಿಯೋದು ಒಂದು, ಬೇರೆಯವರನ್ನು ನೋಡಿ ಕಲಿಯೋದು ಒಂದು. ಈಗ ನೋಡಿ, ದುರ್ಯೋಧನ ಇದ್ದಾನೆ, ದುರ್ಯೋಧನ ನೋಡಿ ನಾವು ಪಾಠ ಕಲಿಬೇಕಂತೆ. ಏನು ಪಾಠ ಕಲಿಬೇಕು? ವಿಷ್ಣು ವೈಷ್ಣವರನ್ನು ದ್ವೇಷ ಮಾಡಬಾರ್ದು ಓದಿರ್ತೀವಿ ಶಾಸ್ತ್ರದಲ್ಲಿ. ಆದರೂ ನಮಗೆ ಒಂದು ಏನು ಬೇಕು? ಒಂದು ಎಕ್ಸಾಂಪಲ್, ಒಂದು ದೃಷ್ಟಾಂತ ಬೇಕು ನಮಗೆ. ಇಲ್ಲದಿದ್ದರೆ ಅದು ಅಷ್ಟು ಸ್ಫುಟವಾಗಿ ಅರ್ಥ ಆಗೋದಿಲ್ಲ ನಮಗೆ. ಕಂಸ ಸ್ವಾರ್ಥಿಯಾಗಿರಬಾರ್ದು, ಕಂಸನ ನೋಡಿ ಕಲೀರಿ ಅಂತ. ಅಲ್ಲ, ಕಂಸ ಏನು ಮಾಡಿದ ಅಂದರೆ ತನ್ನ ಪ್ರಾಣವನ್ನು ಉಳಿಸ್ಕೋಬೇಕು ಅಂತ ತಂಗಿಯ ಪ್ರಾಣವನ್ನು ಕೂಡ ತೆಗೆಯೋಕ್ಕೆ ಸಿದ್ಧನಾದ ಅವನು. ದೇವಕಿಯನ್ನು ಕೂಡ ಸಂಹಾರ ಮಾಡಲಿಕ್ಕೆ ಹೊರಟ ಅವನು. ಎಂಥ ನೀಚ ಸ್ವಭಾವ ನೋಡಿ. ಯಾಕೆ? ತಾನು ಬದುಕಬೇಕು, ತಾನು ಸಾಯಲೇಬಾರ್ದು. ತಂಗಿ ಹೋದರೂ ಪರವಾಗಿಲ್ಲ, ತಂಗಿಯ 6 ಜನ ಮಕ್ಕಳು ಹೋದರೂ ಪರವಾಗಿಲ್ಲ. ಯಾರು ತನ್ನ ಪ್ರಾಣ ಉಳಿಸ್ಕೋಬೇಕು ಅಂತ ಜಗತ್ತಿನಲ್ಲಿ ಎಲ್ಲರ ಪ್ರಾಣವನ್ನು ತೆಗೆಯೋಕ್ಕೂ ಕೂಡ ಸಿದ್ಧರಾಗಿರ್ತಾರೆ ನೀಚರು. ಇದು ನಮಗೆ ಹೆಂಗೆ ಅರ್ಥ ಆಗಬೇಕು ಹೇಳಿದರೆ? ಕಂಸನ ಚರಿತ್ರೆ ನೋಡಿದರೇ ಅರ್ಥ ಆಗೋದು ನಮಗೆ. ಅದರಿಂದ ಸ್ವಾರ್ಥವಾಗಿ ಇರಬಾರ್ದು, ಕೇವಲ ಸ್ವಾರ್ಥಿಯಾಗಿ ಒಂದು ಮನುಷ್ಯ ಬದುಕಬಾರ್ದು. ಪರೋಪಕಾರಾರ್ಥಂ ಇದಂ ಶರೀರಂ ನಾನಾ ಜನ ಶುಶ್ರೂಷಾ ಅಂತ ಹೇಳಿದ್ದಾರೆ. ದೇವರಿಗೆ ಕೊಡಬೇಕಾದ ಟ್ಯಾಕ್ಸ್ ಅಂತ ಇದು. ಪರೋಪಕಾರ ಮಾಡೋದು ದೇವರಿಗೆ ಕೊಡತಕ್ಕ ಟ್ಯಾಕ್ಸ್, ಅದು ಅವಶ್ಯ ಕೊಡಲೇಬೇಕು ಅದು. ಹಾಗೆ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ಹೇಳಿದ್ದಾರೆ. ಈ ರೀತಿಯಾಗಿ ದೇವರು ನಮ್ಮನ್ನು ಬಂಧನದಲ್ಲಿ ಇಡೋದು ಕೂಡ ಅದು ಶಾಪ ಅಲ್ಲ, ಅದು ಕೂಡ ವರವೇ. ದೇವರು ಏನೇ ಮಾಡಲಿ ಅದು ನಮಗೆ ಒಳ್ಳೆಯದಕ್ಕೆ ಆಗೋದು. ದೇವರಲ್ಲಿ ದೋಷ ಹುಡುಕಿದರೂ ಸಿಗೋದಿಲ್ಲ, ವಿಚಾರ ಮಾಡಿದರೂ ಸಿಗೋದಿಲ್ಲ. ಅಂತಹ ವ್ಯಕ್ತಿ, ಎತ್ತರದ ವ್ಯಕ್ತಿ, ಆದ್ಯಂ ಪುರುಷಂ ಹಾಗೆ ಅಂತ ಅದನ್ನೇ ಕುಂತಿದೇವಿ ಹೇಳ್ತಾ ಇದ್ದಾರೆ. ಇನ್ನು ಮೋಕ್ಷ, ಜ್ಞಾನದೋ ವಿಷ್ಣು, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ. ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಜ್ಞಾನಿಗಳಿಗೆ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ. ನೋಡಿ, ಇದೇ ಅಲ್ಟಿಮೇಟ್ ಅಂತ ಹೇಳೋದು ನೋಡಿ. ಮುಖ್ಯವಾದ ಗುರಿ ಅಂದರೆ ಏನು? ಜೀವನದ್ದು ಮೋಕ್ಷ. ಯಾರಿಗೆ ಬೇಡ ನಿತ್ಯ ಸುಖ? ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಅಲ್ಲಿ ಹೋಗಬೇಕು. ಏನು ಮೋಕ್ಷದಲ್ಲಿ ಏನಿದೆ? ಹುಟ್ಟು ಸಾವು ಇಲ್ಲ, ರೋಗ ರುಜಿನ ಇಲ್ಲ, ನಿದ್ರೆ ಬಾದು ಇಲ್ಲ, ಕಿರಿಕಿರಿ ಇಲ್ಲ, ಪಕ್ಕದ ಮನೆಯವ್ರ ಕಿರಿಕಿರಿ ಇರೋದಿಲ್ಲ, ಯಾವುದು ನಿತ್ಯ ಸುಖ. ಯಾರಿಗೆ ಬೇಡ ಹೇಳಿ? ನೋಡಿ, ಇದೇ ನಮ್ಮ ಜೀವನದ ಮುಖ್ಯ ಗುರಿ ಅಂದರೆ ಇದೆ. ಪರಮಾತ್ಮನ ಪ್ರಸಾದದಿಂದ ಮೋಕ್ಷವನ್ನು ಪಡೆಯುವುದೇ ನಮ್ಮ ಜೀವನದ ಮುಖ್ಯ ಗುರಿಯಾಗಿದೆ. ಅದಕ್ಕಾಗಿ ಹೆಂಡತಿ ಮಕ್ಕಳು, ಹೆಂಡರು ಮಕ್ಕಳು ನಿಮ್ಮ ತೊಂಡರೆಂಬರು, ಇವರೆಲ್ಲ ನಿನ್ನ ತೊಂಡರು, ಪರಮಾತ್ಮನ ಸೇವೆಗಾಗಿ ಇವರೆಲ್ಲ ಇದ್ದಾರೆ ಹಾಗೆ ಎಂಬ ಒಂದು ಚಿಂತನೆಯನ್ನು ನಾವು ಇಟ್ಕೋಬೇಕು. ಈ ರೀತಿಯಾಗಿ ಅದೇ ಥರ ಸಂಪತ್ತು, ಗೋ ಸಂಪತ್ತು ಇರ್ಬೋದು, ಹಿರಣ್ಯಾದಿ ಸಂಪತ್ತು ಇರ್ಬೋದು, ಎಲ್ಲವೂ ಕೂಡ ಯಾವುದಕ್ಕೆ? ಪರಮಾತ್ಮನ ಸೇವೆಗಾಗಿ ಇರೋದು. ಹಾಗೆ ಅಂತ ನಾವು ಚಿಂತನೆ ಮಾಡಿದರೆ ಆ ಜೀವನ ಸಾರ್ಥಕ ಆಗ್ತದೆ. ಈ ರೀತಿಯಾಗಿ ಪರಮಾತ್ಮ ಈ 8 ಮಾಡ್ತಾನೆ. ಯಾವುದು? ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಹಾಗೆ ಅಂತ 8 ಕೂಡ ಕೊಡುವವನಾಗಿ ಈ ಅದನ್ನು ಕೊಡುವುದಕ್ಕಾಗಿ ಈ ಜಗತ್ತು, ಈ ಬ್ರಹ್ಮಾಂಡವನ್ನು ದೇವರು ಸೃಷ್ಟಿ ಮಾಡಿದ್ದು. ಆದ್ಯಂ ಪುರುಷಂ, ಪರಮಾತ್ಮ ಮೊದಲಿದ್ದು ಮಾಡಿದ್ದೇನೋ
ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದೇ ಇದಕ್ಕಾಗಿ, ಈ ಉದ್ದೇಶದಿಂದಲೇ. ನಮ್ಮ ಜೀವನ ಈ ಉದ್ದೇಶಕ್ಕೆ ಅನುಗುಣವಾಗಿದೆಯೋ ವಿರುದ್ಧ ಇದೆಯೋ? ಅನುಗುಣವಾಗಿ ಇರಬೇಕು, ಇದೆಯೋ ಇಲ್ಲವೋ? ಹಾಂ, ಇರಬೇಕು, ಸರಿ. ಇದೆಯೋ ಇಲ್ಲವೋ ಹಾಗೆ ಅಂತ ಇದು ನಮಗೆ ಉತ್ತರ ಬೇಡ. ಇದು ಯಾಕೆ? ಇದು ನಮಗೂ ಜೀವನಿ ಪರಮಾತ್ಮನಿಗೂ ಇರುವ ಒಂದು ಗಂಟು ಇದು. ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಇನ್ನು ಮುಂದಾದರೂ ಇರೋಣ ಅಷ್ಟೇ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಆದಿ ಹಿಡಿಯೋ ಪ್ರಾಣಿ ಅಂತ ಹೇಳ್ತಾರೆ ನೋಡಿ, ಆ ಥರ. ಈ ರೀತಿಯಾಗಿ ಆದ್ಯಂ ಪುರುಷಂ ಅಂತ ಕುಂತಿದೇವಿ ನಮಗೆ ತಿಳಿಸಿಕೊಡುವ ವಿಚಾರ ಏನು? ನಮ್ಮ ಜೀವನದ ಗುರಿ ಏನು? ಇದೇ ನಮ್ಮ ಜೀವನದ ಗುರಿ. ಮಠಗಳು ಇರೋದು ಯಾತಕ್ಕೆ? ಇದಕ್ಕಾಗಿಯೇ. ಅದಾಗ್ತದೆಯೋ ಅಲ್ಲವೋ? ಹಾಂ, ಉತ್ತರ ಹೇಳಕ್ಕೆ ಹೋಗಬೇಡಿ, ನೀವೇ ಇಟ್ಕೊಳ್ಳಿ. ಆಗ್ತಾ ಇದ್ದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಇನ್ನು ಮುಂದಾದರೂ ಆಗುವಂತೆ ಮಾಡಬೇಕಷ್ಟು. ಬರೀ ಜಗಳ ಆಗ್ತಾ ಕೂತಿದ್ರೆ ಉಪಯೋಗ ಇಲ್ಲ. ಅವರು ಸರಿ ಇಲ್ಲ, ಇವರು ಸರಿ. ಗೊತ್ತಿದ್ದ ವಿಚಾರ ಇದು. ಯಾರು ಸರಿಗಿದ್ದಾರೆ ಹೇಳಿ? ಸರಿಯಾಗಿದ್ದವರು ಯಾರು? ವಾಯುದೇವರೇ. ವಾಯುದೇವರು ಬಿಟ್ಟು ಮಿಕ್ಕಿದ್ದು ಯಾರು ಸರಿ ಇಲ್ಲ, ಅವ್ರ ಕೆಳಗಿನವರು ಯಾರೂ ಸರಿ ಇಲ್ಲ ಅಂತ ಗೊತ್ತಿದ್ದ ವಿಷಯ. ಇನ್ನು ಅವರು ಸರಿ ಇಲ್ಲ, ಇದು ಹೇಳೋದು ಏನಿದೆ ಇದು? ಹಾಂ, ಸರಿಗಿದ್ರೆ ಕರೆಕ್ಟ್ ನೋಡಿ, ಸರಿಗಿದ್ರೆ ಮೋಕ್ಷ ಕೊಡ್ತಾ ಇದ್ದ. ಸರಿಗಿದ್ರೆ ಅವ್ರು ಯಾಕೆ ಭೂಮಿಯಲ್ಲಿ ಇರ್ತಾ ಇದ್ರು? ಅತ್ತೆ ಸೊಸೆಯರಲ್ಲಿ ಆಗಲ್ಲ, ಗುರು ಶಿಷ್ಯರಿಗೆ ಆಗಲ್ಲ, ತಂದೆ ಮಕ್ಕಳಿಗೆ ಆಗಲ್ಲ. ಯಾಕೆ? ಅವರು ಸರಿ ಇಲ್ಲ. ಹೌದು, ಸರಿ ಇಲ್ಲ, ಅದಕ್ಕೆ ಬಂದಿರೋದು. ಇದು ಎಜುಕೇಷನ್ ಸಿಸ್ಟಮ್. ಇದು ಈ ಬ್ರಹ್ಮಾಂಡ ಏನಿದು ಟ್ರೈನಿಂಗ್ ಸೆಂಟರ್. ಇದು ನಮ್ಮಲ್ಲಿ ಏನಿಲ್ಲ, ಡಿಸಿಪ್ಲಿನ್ ಇಲ್ಲ. ಎಷ್ಟು ಹೇಳ್ತಾರೆ ನೋಡಿ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಅವರ ತಂದೆ ಶಂತನು ಅಂತ, ಶಂತನು ವರುಣನ ಅವತಾರ. ಅವರಿಗೆ ಒಂದು ಶಾಪ ಬಂದಿತ್ತು. ಆ ಗಂಗಾ ಸಾಗರ ಸಂಗಮದಲ್ಲಿ ಬ್ರಹ್ಮದೇವರು ತಪಸ್ ಮಾಡ್ತಾ ಇದ್ದರು. ಅವ್ರ ಮೇಲೆ ನೀರು ಎರಚಿಬಿಟ್ರು ಹುಣ್ಣಿಮೆ ದಿವಸ. ಸಿಟ್ಟು ಬಂತು ಬ್ರಹ್ಮದೇವರಿಗೆ, ಭೂಮಿಯಲ್ಲಿ ಹುಟ್ಟು ಅಂತ ಹೇಳಿಬಿಟ್ರು. ಮಹಾಭಿಷಕ್ ಎನ್ನುವ ಹೆಸರಿನಿಂದ ವರುಣದೇವರು ಭೂಮಿಯಲ್ಲಿ ಹುಟ್ಟುತ್ತಾರೆ. ಆ ಶರೀರದಿಂದಲೇ ಮೇಲಿನ ಲೋಕಕ್ಕೆ ಹೋಗ್ತಾರೆ. ಆ ಸಭೆಯಲ್ಲಿ ಬ್ರಹ್ಮದೇವರ ಸಭೆ. ಬ್ರಹ್ಮದೇವರ ಸಭೆಯಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ಗಂಗಾದೇವಿಯೂ ಇದ್ದಳು. ಅವಳ ಮೇಲಿನ ಬಟ್ಟೆ ಚೂರು ಸರಿತಂತೆ. ಎಲ್ಲ ದೇವತೆಗಳು ತಲೆ ತಗ್ಗಿದ್ರಂತೆ. ಎಲ್ಲ ದೇವತೆಗಳು ತಲೆ ತಗ್ಗಿದ್ರು. ಮಹಾಭಿಷಕ್ ಮಾತ್ರ ಗಂಗೆಯನ್ನೇ ನೋಡ್ತಾ ಇದ್ದಂತೆ. ಯದ್ಯಪಿ ತನ್ನ ಹೆಂಡತಿ ಆದರೂ ಕೂಡ ಇದು ಡಿಸಿಪ್ಲಿನೋ ಇನ್ಡಿಸಿಪ್ಲಿನೋ? ಇನ್ಡಿಸಿಪ್ಲಿನ್ ಆ್ಯಕ್ಟ್ ಅಂತ ಹೇಳಿ ಬ್ರಹ್ಮದೇವರು ತಕ್ಷಣ ಶಾಪ ಕೊಟ್ಟುಬಿಟ್ರು. ಮೊದಲೇ ಶಾಪ ಕೊಟ್ಟಿದ್ದೆ 2 ಬಾರಿ ಹುಟ್ಟು ಅಂತ, ಈಗಲೇ ಹುಟ್ಟು ಹೋಗು ಅಂತ ಶಂತನುವಾಗಿ ಅವರು ಹುಟ್ಟಿದರು ಹಾಗೆ ಅಂತ. ಅದರಿಂದ ನಾವು ಭೂಮಿಯಲ್ಲಿ ಯಾಕೆ ಇದ್ದೀವಿ ನೋಡಿ, ಭೂಮಿಗೆ ಬಂದು ಟ್ರೈನಿಂಗ್ ತೊಗೊಂಡು ಮತ್ತೆ ವಾಪಸ್ ಹೋದರು. ನಾವು ಭೂಮಿಯಲ್ಲಿ ಏನು ಮಾಡಬೇಕು? ಡಿಸಿಪ್ಲಿನ್. ಏನು ಡಿಸಿಪ್ಲಿನ್ ಮಾಡಬೇಕು? ನಮ್ಮ ದಿನಚರಿ ನೋಡಬೇಕು. ನಮ್ಮ ದಿನಚರಿ ಹೇಗಿದೆ? ಬೆಳಿಗ್ಗೆ ಬೇಗ ಹೇಳ್ತೀವಾ? ಅಲ್ಲಿಂದ ಶುರು. ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಸ್ಮರಣೆ ಮಾಡ್ತೀವಾ? ಗೋ ಸೇವೆ ಮಾಡ್ತೀವಾ? ಗೋಮಯ ಹಚ್ಚಿ ಮೃತ್ತಿಕಾ ಶೌಚ ಮಾಡ್ತೀವಾ? ಎಲ್ಲ ದೇವರು ಕೊಟ್ಟಿದ್ದಾನೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಏನು ಮಾಡಬೇಕು? ಸದಾಚಾರ ಸ್ಮೃತಿ ಇದೆ. ಸದಾಚಾರ ಸ್ಮೃತಿಯಲ್ಲಿ ಒಂದು ಸಲ ಅದರದ್ದು ಆಗಬೇಕದು. ದಿನಚರಿ ಹೇಳ್ಕೊಟ್ಬಿಟ್ಟಿದ್ದಾರೆ. ದಿನಚರಿ ಹೇಳಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಏನು ಮಾಡಬೇಕು ಒಂದು ಮನುಷ್ಯ. ತುಂಬ ರೆಲೆವೆಂಟ್. ಇವತ್ತಿಗಂತೂ ತುಂಬ ರೆಲೆವೆಂಟ್. ಅದು ಯಾವಾಗಲೂ ರೆಲೆವೆಂಟೇ. ಈಗಂತೂ ತುಂಬ ಅದರ ಒಂದು ಜ್ಞಾನವೇ ಇಲ್ಲ ನಮಗೆ. ಹಂಗೆ ಬೆಳೀತಾ ಇದ್ದೀವಿ. ಅವರು ದಿನಚರಿ ಆಯ್ಕೆ ಕೊಟ್ಬಿಟ್ಟಿದ್ದಾರೆ ಆಚಾರ್ಯರು. ಅದ್ರ ಪ್ರಕಾರ ಇದ್ದೀವಾ ಹಾಗೆ ಅಂತ. ಅದ್ರ ಪ್ರಕಾರ ಇದ್ದಿಲ್ಲ ಹಾಗೆ ಅಂದರೆ ಏನು? ಇನ್ಡಿಸಿಪ್ಲಿನ್ ಅಂತ ಅರ್ಥ. ಸೊ ಮೊದಲು ನಮಗೆ ಗೊತ್ತಿರಬೇಕು ಯಾವುದೆಲ್ಲ ಡಿಸಿಪ್ಲಿನ್ನು, ಆ ಜ್ಞಾನವೇ ಇಲ್ಲ ನಮಗೆ. ಅದನ್ನು ವಿಂಗಡಿಸುವ ಒಂದು ಪದ್ಧತಿಯನ್ನೇ ಬಿಟ್ಟುಬಿಟ್ಟಿದ್ದೀವಿ ನಾವು. ಮನಸ್ಸಿಗೆ ಬಂದಂತೆ ಮಾಡೋದು. ಮನಸ್ಸಿಗೆ ಬಂದಂತೆ ಇರೋದಕ್ಕೆ ಎಲ್ಲಿರಬೇಕು ನಾವು? ಇನ್ನು ಕೆಳಗಿನ ಲೋಕಗಳು ಇದೆ. ನರಕಾದಿಗಳಲ್ಲಿ ಹೋಗಿ ನಮ್ಮ ಬಂದಂತೆ ಇರಬೇಕು ಅಂತ ಅಲ್ಲಿ ಕುಣಿದಾಡಬೇಕು. ಗೊತ್ತಾಗ್ತದೆ. ಅದರಿಂದ ಆ ಥರ ಡಿಸಿಪ್ಲಿನನ್ನು ನಾವು ಬೆಳೆಸ್ಕೋಬೇಕು. ಅದಕ್ಕಾಗಿ ದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋದು. ಅದರಿಂದಲೇ ದೇವರು ಆದ್ಯಂ ಪುರುಷಂ. ಅಕಸ್ಮಾತ್ ಬೇರೆ ಯಾರಾವುದು ಆದ್ಯಂ ಪುರುಷಂ ಅಂತ ಇದ್ದಿದ್ರೆ ಗತಿ ಏನಾಗಿರಬೇಕು ನೋಡಿ.
ಉದಾಹರಣೆಗೆ ಕಲಿ, ಆದ್ಯಂ ಪುರುಷಂ, ಆ ಸ್ಥಾನದಲ್ಲಿ ಕಲಿ ಕೂತಿದ್ದ ಅಂದರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು? ಸ್ವಲ್ಪ ಯೋಚನೆ ಮಾಡಬೇಕು. ದೇವರ ಆ ಸ್ಥಾನದಲ್ಲಿ ಕೂತದ್ದಕ್ಕೆ ಬಚಾವ್, ಲೋಕದಲ್ಲಿ ಒಳ್ಳೆಯದು ನಡೀತಾ ಇದೆ. ಏನೋ ಒಂದು ದೇವರ ಸ್ಮರಣೆ ಮಾಡಿದರೆ ಒಳ್ಳೆಯದು ಆಗ್ತಾ ಇದೆ. ಇಲ್ಲದಿದ್ದರೆ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ. ಈ ದೇವರು ಮಾಡಿದ ಈ ಉಪಕಾರ ಇದನ್ನು ಫಸ್ಟ್ ಸ್ಮರಿಸಬೇಕು. ಅದು ಮೊದಲು ಡಿಸಿಪ್ಲಿನ್. ಅದು ದೇವರ ಹತ್ರ ಕೊಡು 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 ಅಂತ ಕೇಳ್ತೀವಿ. ತತ್ಪೂರ್ವದಲ್ಲಿ ಏನು ಮಾಡಬೇಕು? ದೇವರು ಏನು ಕೊಟ್ಟಿದ್ದಾನೆ ಅದರ ಒಂದು ಲಿಸ್ಟ್ ಹಾಕಬೇಕಂತ. ಆ ಲಿಸ್ಟು ಎಷ್ಟು ನೋಟ್ ಬರೆದರೂ ಅದು ಮುಗಿಯಲ್ಲ. ಅದು ಎಷ್ಟು ಜನ್ಮಗಳಲ್ಲಿ ಎಷ್ಟು ಉಪಕಾರ. ಒಂದು ಉದಾಹರಣೆ ನೋಡುವುದಾದರೆ, ಇವತ್ತೆಲ್ಲರೂ ಮಧ್ಯಾಹ್ನ ಊಟ ಮಾಡಿದ್ದೀವಿ. ಊಟ ಮಾಡಬೇಕು ಅಂದರೆ ನಮ್ಮದು ಪ್ರಯತ್ನ ಏನು? ಅಕ್ಕಿ ಬೇಳೆ ತರಕಾರಿ ತರೋದು, ಒಲೆ ಹತ್ಸೋದು, ಬೇಯಿಸೋದು, ಅಡುಗೆ ಮಾಡೋದು, ನೈವೇದ್ಯ ವೈಷ್ಣದೇವ ಮಾಡೋದು, ಅತಿಥಿಗಳಿಗೆ ಕೊಡೋದು, ಊಟ ಮಾಡೋದು, ಮುಗೀತು. ಇದು ನಮ್ಮದು ಪ್ರಯತ್ನ. ದೇವರ ಪ್ರಯತ್ನ, ದೇವರು ಮಾಡಿದ ಉಪಕಾರ ಅಟ್ಟಕ್ಕೆ ಅಲ್ಲ, ಅಂಗಡಿಗೆ ಅಕ್ಕಿ ಬರಬೇಕಲ್ಲ. ಅಂಗಡಿಗೆ ಅಕ್ಕಿ ಬರಬೇಕು ಅಂದರೆ ಎಲ್ಲಿ ಬರಬೇಕು? ಭೂಮಿಯಲ್ಲಿ ಬೀಜ ಬಿತ್ತಿದರೆ ಮೇಲಕ್ಕೆ ಬರಬೇಕು. ಭೂಮಿಯಲ್ಲಿ ಆ ದವಸ ಧಾನ್ಯವನ್ನು ಬಿತ್ತಿಸಿದ್ದು ಯಾರು? ಮಣ್ಣಿಗೆ ಆ ಶಕ್ತಿಯನ್ನು ಕೊಟ್ಟು ಬೆಳೆಸಿದ್ದು ಯಾರು? ಸೂರ್ಯನಲ್ಲಿ, ನೀರಿನಲ್ಲಿ, ಮಳೆ ನೀರಿನಲ್ಲಿ ಇಟ್ಟು ಬೆಳೆಸುವ ಶಕ್ತಿಯನ್ನು ಕೊಟ್ಟದ್ದು ಯಾರು? ಒಂದು ತುತ್ತು ದೇವರ ಬಾಯಲ್ಲಿ ಅನ್ನ ಹೋಗಬೇಕು ಅಂದರೆ ನಮ್ಮ ಪ್ರಯತ್ನ ಎಷ್ಟು, ದೇವರ ಪ್ರಯತ್ನ ಎಷ್ಟು? ಅಜಗಜಾಂತರ. ಆ ಒಂದು ಸ್ಮರಣೆನೇ ಇಲ್ಲ ನಮಗೆ. ಅಡುಗೆ ಮಾಡಿದವ್ರನ್ನೇ ಬೈದು ಬಿಡೋದು, ಏನು ಅಡುಗೆ ಮಾಡಿದ್ದಿ, ಹಾಗೆ ಸರಿಯೇ ಇಲ್ಲ, ಇದು ರುಚಿನೇ ಇಲ್ಲ. ನಮ್ಮ ಪ್ರಯತ್ನ ಏನು, ದೇವರ ಪ್ರಯತ್ನ ಏನು? ಆ ಥರ ಚಿಂತನೆ ಮಾಡಿಬಿಟ್ರೆ ಒಂದು ತುತ್ತು ಬಾಯಿಗೆ ಒಳಗೆ ಹೋಗಲ್ಲ. ಅಷ್ಟು ಉಪಕಾರ ದೇವರ ಸ್ಮರಣೆ. ಒಂದು ಬಟ್ಟೆ, ನಮ್ಮ ಪ್ರಯತ್ನ ಏನು, ದೇವರ ಪ್ರಯತ್ನ ಏನು? ಬಟ್ಟೆ ಬೇಕೇ ಬೇಕು. ಚಳಿ ಆದರೂ ಒದ್ಕೋತೀವಿ, ಬಿಸಿಲು ಹೊಡೆದ್ರೆ ಒದ್ಕೋತೀವಿ. ಅದಕ್ಕೆ ಬೇರೆ ಬೇರೆ ಬಟ್ಟೆ, ಶೀತೋಷ್ಣಕ್ಕೆ ತಕ್ಕಂತೆ ಬಟ್ಟೆ ವ್ಯತ್ಯಾಸ. ಆ ಬಟ್ಟೆಯಲ್ಲಿ ಆ ಧರ್ಮವನ್ನು ಇಟ್ಟು, ಆ ಶಕ್ತಿಯನ್ನು ಕೊಟ್ಟು ಅದನ್ನು ಬೆಳೆಸಿ ಮಾಡಿಸಿದ್ದು ಯಾರು? ಬಟ್ಟೆ ತೊಡುವಾಗ ಇದನ್ನು ನೆನೆಸ್ತೀವ ನಾವು? ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ ಇದನ್ನೆಲ್ಲ. ಈ ರೀತಿಯಾಗಿ ಪ್ರತಿಯೊಂದು ವ್ಯಾಪಾರ, ಉಸಿರಾಟ, ನಮ್ಮ ಪ್ರಯತ್ನ ಏನು, ದೇವರ ಪ್ರಯತ್ನ ಏನು? ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ತಿಂದ ಅನ್ನ ಜೀರ್ಣ ಆಗೋದು, ನಮ್ಮ ಪ್ರಯತ್ನ ಏನು, ದೇವರ ಪ್ರಯತ್ನ ಏನು? ಯಾವುದು ನಮ್ಮದಿಲ್ಲ. ಇಷ್ಟು ದೇವರು ಕ್ಷಣ ಕ್ಷಣದಲ್ಲೂ ನಮ್ಮಲ್ಲಿ ಇದು ಉಪಕಾರ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಇದನ್ನೆಲ್ಲ ಸೃಷ್ಟಿ ಮಾಡೋದು. ಆದ್ಯಂ ಪುರುಷಂ ಹಾಗೆ ಅಂತ ಕುಂತಿದೇವಿ, ಅದಕ್ಕೆ ಅವನನ್ನೇ ಸ್ಮರಣೆ ಮಾಡಬೇಕು. ಬೇರೆ ಯಾರು ಮಾಡುವವರಲ್ಲ. ಬೇರೆ ಯಾರೂ ಕೂಡ ಯಾರೂ ಸಂಗಡ ಬಾಹೋರಿಲ್ಲ ಅಂತಾರೆ ನೋಡಿ. ಅದೇ ಥರ ಇಲ್ಲಿ ಈ ಥರ ನಮಗೆ ಉಪಕಾರ ಮಾಡುವ ಇನ್ನೊಂದು ವ್ಯಕ್ತಿ ಸಿಗಲಾರು. ಎಲ್ಲರೂ ಕಂಸ ಇತ್ಯಾದಿಗಳು ಬಂದರೆ ಎಲ್ಲರೂ ಸ್ವಾರ್ಥವಾಗಿ ಇರೋರು ಅಷ್ಟೇ. ದುರ್ಯೋಧನ ಬಂದರೆ ಈ ಸ್ಥಾನದಲ್ಲಿ ದುರ್ಯೋಧನ ಕೂತಿದ್ರೆ ಏನಾಗ್ತಾ ಇತ್ತು? ಒಂದು ಚೂರು ನಮಗೆ ಕೊಡ್ತಾ ಇಲ್ಲ. ಪಾಂಡವರಿಗೆ ಕೊಡ್ತಾ ಇಲ್ಲ, ನಮಗೆ ಬಿಡ್ತಾನೆ ಅವನು. ಪಾಂಡವರಿಗೆ ಏನು ಕೊಡ್ತಾ ಇಲ್ಲ ಅವನು, ನಮಗೇನು ಕೊಡ್ತಾನೆ? ಆ ಥರ ಪರಿಸ್ಥಿತಿ ಇರ್ತಾ ಇತ್ತು. ಅದರಿಂದ ದೇವರನ್ನೇ ಆದ್ಯಂ ಪುರುಷಂ ಹಾಗೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಮುಂದೆ ಹೋಗುವುದಾದರೆ ಈಶ್ವರಂ ಹಾಗೆಂತ ಹೇಳ್ತಾ ಇದ್ದಾರೆ. ಆದ್ಯಂ ಪುರುಷಂ ಈಶ್ವರಂ. ಈಶ್ವರ ಅಂದರೆ ಏನು? ಯಾರು ಈಶ ಅಂದರೆ ಸ್ವಾಮಿ ಅಂತ ಅರ್ಥ. ಯಾರು ಸ್ವಾಮಿಯಾಗಿದ್ದಾರೆ ಅವರಲ್ಲಿ ವರ. ಯದ್ಯಪಿ ಈಶ ಅಂದರೆ ರುದ್ರದೇವರು ಅಂತ ಸಾಮಾನ್ಯ ಒಂದು ಪ್ರಸಿದ್ಧ ಇದೆ. ಮಹೇಶ ಅಂತಾರೆ ಹೇಳ್ತೀವಿ, ಮಹೇಶ್ವರ ಹಾಗೆ ಅಂತ. ಪರಮಾತ್ಮ ಏನಾಗಿದ್ದಾನೆ? ಈಶ್ವರಿಗಿಂತಲೂ ಈಶ, ಮಹೇಶ್ವರ ಹಾಗೆ ಅಂತ. ಈಶ್ವರೋ ವಿಕ್ರಮಿ ಧನ್ವಿ ಅಂತ ಸಹಸ್ರನಾಮದಲ್ಲೂ ಕೂಡ ಈಶ್ವರ ಶಬ್ದ. ವರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಯಾರು ಸ್ವಾಮಿಯಾಗಿದ್ದಾರೆ, ನಮಗೆ ಸ್ವಾಮಿ ಅನೇಕ ಜನ ಇದ್ದಾರೆ. ನಮಗೆ ಸ್ವಾಮಿ, ನಮಗಿಂತ ತಾರತಮ್ಯದಲ್ಲಿ ಯಾರ್ಯಾರು ದೊಡ್ಡವರಾಗಿದ್ದಾರೋ ಎಲ್ಲರೂ ಸ್ವಾಮಿನೇ. ಅವರಲ್ಲಿ ಪರಮಾತ್ಮ ವರ ಶ್ರೇಷ್ಠನಾಗಿದ್ದಾನೆ. ಹೇಗೆ ತಿಳ್ಕೊಳ್ಳೋದು? ಅರ್ಥ ಆಗಿಲ್ಲ ನಮಗೆ. ಅದಕ್ಕೆ ಕುಂತಿದೇವಿ ಹೇಳಿದರು, ಪ್ರಕೃತೇ ಪರಂ. ಪ್ರಕೃತಿಗಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿದ್ದಾನೆ. ನಾವು ನೋಡಿದ್ದೀವಿ ಪರಮಾತ್ಮ ಸೃಷ್ಟಿ ಮಾಡಿದ ಕ್ರಮ ಹೇಗೆ? ತಾನು
ಪ್ರಕೃತಿಯ 3 ಗುಣ, ಸತ್ವಗುಣ, ರಜೋಗುಣ, ತಮೋಗುಣ, ಅದರಲ್ಲಿ ವಿಕಾರವನ್ನು ಉಂಟು ಮಾಡಿ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅದರಿಂದ ಪಂಚಭೂತಗಳು, ಅದರಿಂದ ಬ್ರಹ್ಮಾಂಡ ಸೃಷ್ಟಿ, ಹಾಗೆ ಅಂತ. ಸೊ ಪರಮಾತ್ಮ ಏನಾಗಿದ್ದಾನೆ, ಆ ಪ್ರಕೃತಿಯನ್ನು ಕೂಡ ನಿಯಮನ ಮಾಡುವವನಾಗಿದ್ದಾನೆ. ಅದರಿಂದ ಏನರ್ಥ, ಪ್ರಕೃತಿಗೂ ಕೂಡ ಸ್ವಾಮಿಯಾಗಿದ್ದಾನೆ, ಅಂದರೆ ಲಕ್ಷ್ಮೀದೇವಿಗೂ ಕೂಡ ಸ್ವಾಮಿಯಾಗಿದ್ದಾನೆ ಅಂತ ಆದಮೇಲೆ ಮಹತ್ತತ್ವ ಅಂದರೆ ಬ್ರಹ್ಮದೇವರು, ಅಹಂಕಾರ ತತ್ವ ಅಂದರೆ ರುದ್ರದೇವರು, ಇನ್ನು ಇಂದ್ರಾದಿ ದೇವತೆಗಳು, ಪಂಚಭೂತ, ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲ ದೇವತೆಗಳು ಬರ್ತಾರೆ ಅದರಲ್ಲಿ. ಅವರಿಗಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿದ್ದಾನೆ ಹಾಗೆಂಬುದನ್ನು ನಾವು ತಿಳಿಬೇಕು. ಅದರಿಂದ ಪರಮಾತ್ಮ ಈಶ್ವರ ಪ್ರಕೃತೇ ಪರಂ, ಪ್ರಕೃತಿಗಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿದ್ದಾನೆ ಹಾಗೆ ಅಂತ ತಿಳಿಬೇಕು. ಇನ್ನು ಎಷ್ಟು ಚಂದ ಇದು ನೋಡಿ ಪದ, ಅಲಕ್ಷ್ಯಂ ಅಂತ ಹೇಳಿಬಿಟ್ಟಿದ. ಪರಮಾತ್ಮ ಏನಾಗಿದ್ದಾನೆ, ಅಲಕ್ಷ್ಯಂ. ಲಕ್ಷ್ಯ, ಲಕ್ಷ್ಯ ಅಂದರೆ ನಮಗೆ ಮಕ್ಕಳಿಗೆ ಪಾಠ ಹೇಳುವಾಗ ಗೊತ್ತಿರುತ್ತದೆ ನೋಡಿ. ಲಕ್ಷ್ಯ ಕೊಟ್ಟು ಕೇಳು, ಲಕ್ಷ್ಯ ಕೊಟ್ಟು, ಗಮನ ಎಲ್ಲೋ ಇರ್ತದೆ ಮಕ್ಕಳಿಗೆ ಗಮನ ಎಲ್ಲೋ ಇರ್ತದೆ. ಏನು ಹೇಳ್ತೀವಿ, ಲಕ್ಷ್ಯ ಕೊಟ್ಟು ಓದು, ಲಕ್ಷ್ಯ ಕೊಟ್ಟು ಓದು ಅಂತ ನಾವು ಎಷ್ಟು ಕೊಟ್ಟು ಲಕ್ಷ್ಯ ಕೊಟ್ಟು ಹೇಳಿದ್ದೀವಿ ಗೊತ್ತಿಲ್ಲ ನಮಗೆ, ಅಷ್ಟು ಬಾರಿ ಹೇಳಿರ್ತೀವಿ ಮಕ್ಕಳಿಗೆ. ಆ ಥರ ದೇವರು ಏನಾಗಿದ್ದಾನೆ, ಅಲಕ್ಷ್ಯಂ ಅಂದರೆ ಏನರ್ಥ, ಲಕ್ಷ್ಯಕ್ಕೆ ಸಿಗದವ ಅಂತ ಅರ್ಥ. ಅಂದರೆ ಅಪರೋಕ್ಷೇನ ಜ್ಞಾತುಂ ಅಶಕ್ಯಂ ಅಂತ ಅರ್ಥ. ಅಪರೋಕ್ಷ ಜ್ಞಾನದಿಂದ ನಾವು ದೇವರನ್ನು ತಿಳಿಯಲು ಸಾಧ್ಯ ಅಲ್ಲ ಹಾಗೆ ಅಂತ ಅರ್ಥ. ಅಲ್ಲ, ದೇವರನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮತ್ತೆ ಸಾಧನೆ ಯಾಕೆ ಮಾಡಬೇಕು, ಅಪರೋಕ್ಷ ಜ್ಞಾನ ಯಾಕೆ ಪಡಿಬೇಕು? ನಾವು ಜ್ಞಾನ ಜ್ಞಾನ ಅಂತ ಹೇಳೋದು, ಜ್ಞಾನ, ಭಕ್ತಿ, ವೈರಾಗ್ಯ ಅಂತ 3 ಕೇಳಿದ್ದೀವಲ್ಲ. ಜ್ಞಾನ ಅಂದರೆ ಯಾವುದದು? ಜ್ಞಾನದಲ್ಲಿ 2 ವಿಧ ಜ್ಞಾನ ಇದೆ. ಒಂದು ವೃತ್ತಿ ಜ್ಞಾನ ಅಂದರೆ ಮನಸ್ಸಿನಲ್ಲಿ ಮೂಡತಕ್ಕದ್ದು, ಇನ್ನೊಂದು ಸ್ವರೂಪ ಜ್ಞಾನ ಅಂತ. ಸ್ವರೂಪದಲ್ಲೇ ಒಂದು ಜ್ಞಾನ ಇದೆ ನಮಗೆ. ಆ ಸ್ವರೂಪ ಜ್ಞಾನ ಈಗ ಮುಚ್ಚಿ ಹೋಗಿಬಿಟ್ಟಿದೆ. ಆ ಮುಚ್ಚಿ ಹೋಗಿದ್ದು ಯಾಕೆ, ನಾವು ನೋಡಿದ್ದೀವಿ ಲಿಂಗ ಶರೀರ ಇತ್ಯಾದಿ ಆವರಕಗಳು ಇದೆ. ಆವರಕಗಳು ಇರುವುದರಿಂದ ಅದು ಮುಚ್ಚಿ ಹೋಗಿಬಿಟ್ಟಿದೆ. ಆ ಆವರಕಗಳನ್ನು ತೆಗಿಬೇಕು ಅಂದರೆ ಏನು ಮಾಡಬೇಕು, ದೇವರನ್ನು ತಿಳಿಬೇಕು. ದೇವರನ್ನು ತಿಳಿಬೇಕು ಅಂದರೆ 3 ಪ್ರಮಾಣದಿಂದಲೂ ತಿಳಿಬೇಕು ಅಂತ ಹೇಳಿದ್ದಾರೆ. 3 ಪ್ರಮಾಣಗಳು ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ ಹಾಗೆ ಅಂತ. ಪ್ರತ್ಯಕ್ಷ, ಅನುಮಾನ, ಆಗಮ. ಪ್ರತ್ಯಕ್ಷ ಅಂದರೆ ಏನು? ಇದೆ, ನೋಡೋದು, ಕೇಳೋದು, ಮುಟ್ಟೋದು, ಮೂಸೋದು, ಇದರಿಂದ ಬರತಕ್ಕ ಜ್ಞಾನ. ಇದನ್ನೆಲ್ಲ ಸೆನ್ಸ್ ಆರ್ಗನ್ಸ್, ಇಂದ್ರಿಯಗಳು ಅಂತ ಏನು ಹೇಳ್ತೀವಿ, ಅದರಿಂದ ಬರತಕ್ಕ ಜ್ಞಾನ ಪ್ರತ್ಯಕ್ಷ. ಅನುಮಾನ ಹಾಗೆ ಅಂದರೆ ಊಹೆ ಮಾಡೋದು. ಮಳೆ ಬರುವ ಶಬ್ದ ಕೇಳ್ತಾ ಇದೆ, ಆದರೆ ಮಳೆ ಬರೋದು ಕಾಣಿಸ್ತಾ ಇಲ್ಲ. ಏನು ಊಹೆ ಮಾಡ್ತೀವಿ? ಓ, ಹೊರಗಡೆ ಮಳೆ ಬರ್ತಾ ಇದೆ ಹಾಗೆ ಅಂತ ಊಹೆ ಮಾಡ್ತೀವಿ ನೋಡಿ. ಇದೆಲ್ಲ ಏನು? ಅನುಮಾನದಿಂದ ಜ್ಞಾನ ಬರುತ್ತದೆ. 3ನೇದು ಆಗಮ. ರಾಮ ಗಚ್ಚತಿ, ರಾಮನು ಹೋಗುತ್ತಾನೆ. ಇದೊಂದು ವಾಕ್ಯ. ಈ ವಾಕ್ಯದಿಂದಲೂ ಕೂಡ ನಮಗೆ ಜ್ಞಾನ ಬರ್ತದೆ. ರಾಮ ಎನ್ನತಕ್ಕ ವ್ಯಕ್ತಿ ಹೋಗುತ್ತಾ ಇದ್ದಾನೆ ಹಾಗೆ. ಈ ರೀತಿಯಾಗಿ ಸೋರ್ಸ್ ಆಫ್ ನಾಲೆಜ್ ಅಂತ ಹೇಳ್ತಾರೆ. ನಮಗೆ ಜ್ಞಾನ ಬರುವುದು ಯಾವುದರಿಂದ? 3ರಿಂದ. ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ ಹಾಗೆ ಅಂತ. ಈ ದೇವರನ್ನು ಈ 3ರಿಂದಲೂ ತಿಳಿಬೇಕು. ಸ್ವಲ್ಪ ರಿವರ್ಸಿಂದ ಬರೋಣ. ಫಸ್ಟ್ ನಾವು ದೇವರನ್ನು ತಿಳಿಯೋದು ಯಾವುದರಿಂದ? ಆಗಮದಿಂದ. ಹರಿಕಥಾಮೃತ ಸಾರ ಕೇಳೋದು, ಈ ಶ್ರವಣ ಮಾಡಿ ಅದೆಲ್ಲ ಯಾವುದು? ಪ್ರತ್ಯಕ್ಷ. ಕಿವಿಯಿಂದ ಕೇಳಿ ಬರೋದು, ಅದರಿಂದ ಒಂದು ಹಂತಕ್ಕೆ ತಿಳಿತೀವಿ. ಶಬ್ದಗಳನ್ನು ಕೇಳಿ ಈ ಶಬ್ದಕ್ಕೆ ಈ ಅರ್ಥ ಅಂತ ತಿಳಿದು ಬರೋದು, ಅದರಿಂದ ಅದು ಆಗಮ ಅಂತ ಸೇರಿಕೊಳ್ತದೆ. ನಮಗೆ ಕೇಳಿಸಿದ್ದು ಯಾವುದು? ಧ್ವನಿ ಅಷ್ಟೇ. ಈ ಧ್ವನಿಗೆ, ಈ ಶಬ್ದಕ್ಕೆ ಈ ಅರ್ಥ ಅಂತ ನಾವು ತಿಳ್ಕೊಂಡದ್ದು ಅದು ಆಗಮ ಪ್ರಮಾಣದಿಂದ ನಾವು ತಿಳಿತೀವಿ. ಇದಾದ ಮೇಲೆ ಬ್ರಹ್ಮಸೂತ್ರಾದಿಗಳ ವಿಚಾರ ಮಾಡಿದರೆ ನಮಗೆ ಆ ಕಾರಣಗಳು ಗೊತ್ತಾಗ್ತದೆ. ಅದನ್ನೇ ಅನುಮಾನ ಅಂತ ಕರಿತೀವಿ. ಸೊ ಆಗಮದಿಂದ ದೇವರನ್ನು ತಿಳಿಬೋದು, ಅನುಮಾನದಿಂದ ತಿಳಿಯಬಹುದು. 3ನೇದು ಯಾವುದು? ಪ್ರತ್ಯಕ್ಷವಾಗಿ ದೇವರನ್ನು ತಿಳಿಯೋದು. ಅದನ್ನೇ ಏನಂತ ಕರಿತೀವಿ? ಅಪರೋಕ್ಷ ಅಂತ ಕರಿತೀವಿ. ದೇವರನ್ನು 3 ಪ್ರಮಾಣದಿಂದಲೂ ತಿಳಿಬೇಕು. ನಾವು ಯಾವುದರಿಂದ ತಿಳಿದಿದ್ದೀವಿ? ನಾವು ಯಾವುದರಿಂದಲೂ ತಿಳಿದಿಲ್ಲ. ಇನ್ನು ಆಗಮದಿಂದಲೂ ತಿಳಿದಿಲ್ಲ, ಅನುಮಾನದಿಂದಲೂ ತಿಳಿದಿಲ್ಲ, ಪ್ರತ್ಯಕ್ಷದಿಂದ ತಿಳಿಯೋದು ದೂರ ಆಯಿತು. ಇರಲಿ, ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ? ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್. ಮುಂದೆ ಹೋಗಬೇಡಿ ಅಂತಾರೆ. ಮಾಂ ಪ್ರಪದ್ಯತೆ ಮುಂದೆ ಫಸ್ಟ್ ಅಲ್ಲಿ ಒಂದು ಕಮ ಹಾಕ್ಕೊಳ್ಳಿ ಅಂತಾರೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್. ಅನೇಕ ಜನ್ಮಗಳಾದ ಮೇಲೆ
ಒಂದು ವ್ಯಕ್ತಿ ಜ್ಞಾನವಾನ್ ಆಗ್ತಾನೆ. ಆಮೇಲೆ ಮಾಂ ಪ್ರಪದ್ಯತೆ, ನನ್ನನ್ನು ಹೊಂದುತ್ತಾನೆ. ಜ್ಞಾನ ಪಡೆದ ಮೇಲೆ ಅನೇಕ ಜನ್ಮಗಳು ಮತ್ತೆ ಬೇಕು, ಬಹುನಾನ್ ಜನ್ಮನ ಮತ್ತೆ ಬೇಕು, ಆಮೇಲೆ ನನ್ನನ್ನು ಹೊಂದುತ್ತಾನೆ ಹಾಗೆ ಅಂತ. ಈ ರೀತಿಯಾಗಿ ನಾವೇನು ಸಂಕೋಚ ಮಾಡ್ಕೋಬೇಕಾಗಿಲ್ಲ. ನಮ್ಮ ಯೋಗ್ಯತೆ, ನಮ್ಮ ಸಾಧನೆ, ನಮ್ಮ ಪ್ರಯತ್ನ ಇದೆಲ್ಲ ನಮ್ಮ ಅನುಭವ ಸಿದ್ಧ. ಅದರಿಂದ ನಾವೇನು ಮಾಡಬೇಕಾಗಿಲ್ಲ, ದುಃಖಿತರಾಗಬೇಕಾಗಿಲ್ಲ. ಏನೋ ಈ ಮಾರ್ಗದಲ್ಲಿ ಇದ್ದೀವಿಲ್ಲ ಅಂತ ಸಂತೋಷದಿಂದ ಧೈರ್ಯದಿಂದ ಮಾರ್ಚ್ ಫಾಸ್ಟ್ ಮಾಡಿ ಹೋಗಬೇಕು. ನಾನಿರೋದು ಮಧ್ವಮತ ಅನುಯಾಯಿಯಾಗಿ ನಾನಿದ್ದೇನೆ, ಮಧ್ವಮತ ಮಾರ್ಗದಲ್ಲಿ ಇದ್ದೇನೆ, ಇದು ಸರಿಯಾದ ಮಾರ್ಗ, ಇದು ದೇವರು ನನಗೆ ತೋರಿದ ಕರುಣೆ. ಯದ್ಯಪಿ ಇನ್ನೂ ನಾನು 3 ಪ್ರಮಾಣದಿಂದ ದೇವರನ್ನು ತಿಳಿದಿಲ್ಲ, ಪರವಾಗಿಲ್ಲ ಅಂತಾನೆ ದೇವರು. ಯೋಚನೆ ಮಾಡಬೇಡ. ಒಂದಲ್ಲ ಒಂದು ಜನ್ಮದಲ್ಲಿ ನಾನು ನಿನಗೆ ಈಗ ನೋಡಿ, ಬಹುನಾನ್ ಜನ್ಮನಾಂಬಾದ ಮೇಲೆ ಅನೇಕ ಜನ್ಮಗಳು ಕಳಿಬೇಕೋ ಬೇಡವೋ? ಕಳೀಲೇಬೇಕು. ಅದರಿಂದ ಈ ಜನ್ಮ ಹೀಗೇ ಇರಲಿ, ನಾನು ಹೀಗೇ ಇರ್ತೀನಿ ಹಾಗೆ ಅಂತ ಇದರಲ್ಲಿ ಸ್ಟಿಕ್ ಆನ್ ಆಗಬಾರ್ದು. ಇದು ಹೋಗಬೇಕು. ಓದಷ್ಟು ಇನ್ನಷ್ಟು ಮೆಚ್ಯೂರಿಟಿ ನಮಗೆ ಕೊಡ್ತಾನೆ. ಕೇಳಿದಷ್ಟು ಮೆಚ್ಯೂರಿಟಿ ಬರ್ತಾ ಇರ್ತದೆ. ಡಿಸಿಪ್ಲಿನ್, ಒಳ್ಳೆ ವ್ಯಕ್ತಿಯಾಗಿ ನಾವು ಆಗ್ತೀವಿ. ಇನ್ಡಿಸಿಪ್ಲಿನ್ ಎಲ್ಲ ನೋಡಿ ಹೇಳ್ತಾರೆ ನೋಡಿ, ಇನ್ಡಿಸಿಪ್ಲಿನರಿ ಆ್ಯಕ್ಷನ್ ಅಂತಲೇ ಹೇಳೋದು. ಪೊಲೀಸ್ ಅವರು ಕೂಡ ಹೇಳುವಾಗ ಲಾ ಆ್ಯಂಡ್ ಆರ್ಡರಲ್ಲೂ ಕೂಡ ಏನು ಹೇಳ್ತಾರೆ, ಇನ್ಡಿಸಿಪ್ಲಿನರಿ ಆ್ಯಕ್ಷನ್ ತೆಗಿತೀವಿ ಅಂತಲೇ ಹೇಳೋದು. ಅದರಿಂದ ಫಸ್ಟು ನಾವೇನು ಬೆಳೆಸ್ಕೋಬೇಕು, ಅದನ್ನೇ ಸದಾಚಾರ, ಸಂಸ್ಕೃತದಲ್ಲಿ ಅದನ್ನು ಆಚಾರ ಅಂತ ಹೇಳ್ತಾರೆ. ಸದಾಚಾರ ಸಂಪನ್ನರಾಗಿರೋದು ಅಂದರೆ ಅಷ್ಟೇ, ಏನು ಡಿಸಿಪ್ಲಿನ್ ಆಗಿರೋದು ಅಂತ ಅರ್ಥ. ಒಳ್ಳೆ ಡಿಸಿಪ್ಲಿನ್ ಆಗಿರಬೇಕು, ಒಳ್ಳೆ ಆಚಾರವಂತರಾಗಿರಬೇಕು. ನಮಗೆ ಆಚಾರವಂತರು ಅಂದರೆ ಏನೋ ತಲೆ ಬೋಡಿಸ್ಕೊಂಡು ಪಂಚಗಚ್ಚೆ ಕಟ್ಕೊಂಡ್ಬಿಟ್ರೆ ಓ ಆಚಾರವಂತರು. ಅದಲ್ಲ, ಅದು ಒಂದು ಪಾರ್ಟ್, ಅದಷ್ಟೇ. ಇದೇ ಮುಖ್ಯ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಮತ್ತು ಎಲ್ಲಿ ಇರಬೇಕು ಡಿಸಿಪ್ಲಿನ್, ಎಲ್ಲಿ ಇರಬೇಕು? ಬೆಳಿಗ್ಗೆಯಿಂದ ರಾತ್ರಿ ತನಕ ಕಾಯೇನ ವಾಚ ಮನಸ ಏನು ಮಾಡ್ತೀವಿ ಅದನ್ನು ಅದಕ್ಕೆ ಸದಾಚಾರ ಸ್ಮೃತಿ ಓದಬೇಕು ಅಂತ ಹೇಳ್ತಾರೆ. ಆ ಥರ ಸದಾಚಾರ ಸಂಪನ್ನರಾಗಿ ಆದರೆ ಆಗ ನಮಗೆ ಬರತಕ್ಕದ್ದು ಏನು? ಅಪರೋಕ್ಷ ಜ್ಞಾನ. ಕುಂತಿದೇವಿ ಹೇಳ್ತಾಳೆ, ಸ್ವಾಮಿ ಈಗ ನಾನು ನಿನ್ನನ್ನು ಕಂಡಿದ್ದೀನಿ. ಕೃಷ್ಣನನ್ನು ಕಂಡವರು ಯಾರು? ಅಪರೋಕ್ಷೇನ ಕಂಡವರು ಯಾರು? ಎಲ್ಲ ದೇವತೆಗಳು. ದೇವತಾ ಪದವಿಗೆ ಬರಬೇಕು ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು? ಅಪರೋಕ್ಷ ಜ್ಞಾನ. ಯಾರಿಗೆ ಅಪರೋಕ್ಷ ಜ್ಞಾನ ಆಗಿಲ್ಲ ಅವರು ದೇವತಾ ಪದವಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹಿಂದೆನೇ ನೋಡಿದ್ದೀವಿ, ಕುಂತಿದೇವಿ ಮರುತ್ ಎನ್ನತಕ್ಕ ದೇವತೆಯ ಪರಾವಹ ಮರುತ್ ಎನ್ನುವತಕ್ಕ ದೇವತೆಯ ಮಡದಿಯವರು, ಮೂಲ ರೂಪದಲ್ಲೂ ಹಾಗೆ. ಅದರಿಂದ ಏನಾಗಿದೆ, ಅವರಿಗೆ ಅಪರೋಕ್ಷ ಜ್ಞಾನ ಆಗಿದೆ. ಅವಳು ಹೇಳ್ತಾ ಇದ್ದಾಳೆ ಅಲಕ್ಷ್ಯಂ. ನೋಡಿ, ನಾವು ಎಲ್ಲಿದ್ದೀವಿ, ಕುಂತಿದೇವಿ ಎಲ್ಲಿದ್ದಾರೆ, ಅವರು ಹೇಳತಕ್ಕ ಮಾತು ಏನು? ಅಲಕ್ಷ್ಯಂ. ಹಾಗೆ ನಮ್ಮಲ್ಲಿ ಒಬ್ಬರನ್ನ ಕೇಳಿದರೆ ದೇವರು ಗೊತ್ತಾ? ಗೊತ್ತು. ದೇವರ ಬಗ್ಗೆ ಏನು ಗೊತ್ತು? ಎಲ್ಲ ಗೊತ್ತು, ಎಲ್ಲ ಶಾಸ್ತ್ರ ಗೊತ್ತು. ಹಾಗೆ ಅಂತ ನಾವು ಟಮಟೆ ಹೊಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಆದರೆ ಕುಂತಿದೇವಿ ಹೇಳುವ ಮಾತು ಏನು? ಅಲಕ್ಷ್ಯಂ. ಸ್ವಾಮಿ, ಅಪರೋಕ್ಷ ಜ್ಞಾನ ಆದರೂ ಕೂಡ ನಿನ್ನನ್ನು ತಿಳಿಯಲು ಸಾಧ್ಯ ಇಲ್ಲ. ಯಾರಿಂದ ಸಾಧ್ಯ ಇಲ್ಲ? ಕೇವಲ ನನ್ನಿಂದ ಮಾತ್ರ ಅಂತ ತಿಳಿಬೇಡ ಸ್ವಾಮಿ, ಲಕ್ಷ್ಮೀದೇವಿಯಿಂದಲೂ ಸಾಧ್ಯ ಇಲ್ಲ. ಸದಾ ದೇವರ ಜೊತೆಗೆ ಇರತಕ್ಕವರು ಯಾರು? ಲಕ್ಷ್ಮೀದೇವಿ. ಅದಕ್ಕೆ ಅಂತಲೇ ಅನೇಕ ರೂಪಗಳನ್ನು ತೆಗೆದಿಟ್ಟುಬಿಟ್ಟಿದ್ದಾರೆ. ಪರಮಾತ್ಮನ ಪಾದದ ಉಗುರಿನಲ್ಲಿ ಇರತಕ್ಕ ಒಂದು ಗುಣಗಳು, ಉಗುರು ಅಲ್ಲ, ಉಗುರಿನ ತುದಿಯಲ್ಲಿ ಇರತಕ್ಕ ಗುಣಗಳನ್ನು ಲೆಕ್ಕ ಮಾಡ್ತಾ ಕೂತಿದ್ದಾರೆ. ಇನ್ನೂ ಮುಗುದಿಲ್ಲ ಅಂತಾರೆ ಅವರು. ಭೂಮಿಯಲ್ಲಿ ಇರುವ ಮಣ್ಣಿನ ಕಣಗಳು ಕೌಂಟ್ ಮಾಡೋದು ಕಷ್ಟ ಇದೆ ನಮಗೆಲ್ಲ. ಅದು ಏನೋ ದೊಡ್ಡ ದೊಡ್ಡ ಯೋಗಿಗಳು ಸಾಮರ್ಥ್ಯವುಳ್ಳವರು ಮಣ್ಣಿನಲ್ಲಿರುವ ರಜಸ್ ಅದನ್ನು ಆ ಧೂಳುಗಳನ್ನು ಕೂಡ ಕೌಂಟ್ ಮಾಡಬಹುದಂತೆ ಪ್ರಯತ್ನಪಟ್ಟು. ಆದರೆ ದೇವರಲ್ಲಿ ಇರತಕ್ಕ ಗುಣಗಳನ್ನು, ಶರೀರದಲ್ಲಿರುವ ಗುಣಗಳಲ್ಲ, ಉಗುರಿನ ತುದಿ ಭಾಗದಲ್ಲಿ ಅಗ್ರಭಾಗದಲ್ಲಿ ಇರತಕ್ಕ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ. ಅದನ್ನೇ ಕುಂತಿದೇವಿ ಹೇಳ್ತಾ ಇದ್ದಾರೆ ಅಲಕ್ಷ್ಯಂ ಹಾಗೆ ಅಂತ. ಹಾಗೆಂದರೆ ಇದರಿಂದ ನಮಗೇನಾಯಿತು? ಆಯಿತು, ದೇವ್ರನ್ನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ನಾವು ಉಂಟು, ನಮಗೆ ಕೆಲಸ ಉಂಟು, ಆಫೀಸ್ ಉಂಟು ಅಂತ ಹೋಗಿ ಕೆಲಸ ಮಾಡ್ತಾ ಇರೋಣ, ದುಡ್ಡಾರು ಬರ್ತದೆ ಅಂತ ಹಂಗೆ ಚಿಂತನೆ ಮಾಡಬಾರ್ದು ಅಂತ. ಮತ್ತು ಯಥಾಯೋಗ್ಯವಾಗಿ ಸಂಪೂರ್ಣತೆ ಆಗಬೇಕು. ಉದಾಹರಣೆಗೆ ಒಂದು ಉದ್ಧರಣಿ,
ಉದ್ಧರಣಿಯಲ್ಲಿ ನೀರು ತುಂಬಿಸ್ಬೋದು. ಅದಕ್ಕಿಂತ ದೊಡ್ಡದು ಒಂದು ಪಂಚಪಾತ್ರೆ ಇತ್ತು, ಅಲ್ಲೂ ಕೂಡ ನೀರು ತುಂಬಿಸ್ಬೋದು. ನೀರು ಉದ್ಧರಣಿಯಲ್ಲೂ ಪೂರ್ಣವಾಗಿ ಇದೆ, ಪಂಚೋತ್ತರೆಯಲ್ಲೂ ಪೂರ್ಣವಾಗಿದೆ. ಒಂದು ಕಲಶದಲ್ಲೂ ಪೂರ್ಣವಾಗಿದೆ. ಒಂದು ಬಿಂದಿಗೆಯಲ್ಲೂ ಪೂರ್ಣವಾಗಿದೆ. ಆದರೆ ಹೇಗೆ ಪಾತ್ರ ಅದರ ಒಂದು ಕ್ವಾಂಟಿಟಿ ಅಳತೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಎಲ್ಲದರಲ್ಲೂ ಕೂಡ ನೀರು ಪೂರ್ಣವಾಗಿ ಇರುತ್ತದೆ. ಹೇಗೋ ಅದೇ ಥರ ದೇವರು ಅವನ ಯೋಗ್ಯತೆ, ಅವನ ಪಾತ್ರೆ ಎಷ್ಟು ಅನಂತ. ದೇವರ ಪಾತ್ರೆಗೆ ಅಳತೆನೇ ಇಲ್ಲ, ಅನಂತ ಸ್ವಾಮಿ. ಲಕ್ಷ್ಮೀದೇವಿಯ ಪಾತ್ರೆ ಅವಳದ್ದೇ ಒಂದು ಅಳತೆ ಇದೆ, ಅಲ್ಲಿ ಪೂರ್ಣಲಾಗಿ ಇದ್ದಾಳೆ. ಅದೇ ಥರ ಬ್ರಹ್ಮದೇವರು ವಾಯುದೇವರು ಅವ್ರಿಗಿಂತ ಕೆಳಗೆ ಬರ್ತಾ ನಮ್ಮದು ಉದ್ಧರಣಿಯೂ ಇಲ್ಲ. ಉದ್ಧರಣಿಗಿಂತ ಇನ್ನೂ ಸಣ್ಣದು ಯಾವುದಿದೆಯೋ ಅದು, ಅದರಲ್ಲಿ ನಾವು ಪೂರ್ಣರಾಗಬೇಕಷ್ಟೆ. ದೇವರು ಸಮುದ್ರಕ್ಕಿಂತ ದೊಡ್ಡದು ದೇವರು ಅಂತ ಇಟ್ಟುಕೊಳ್ಳ. ನಮ್ಮ ಲೌಕಿಕ ದೃಷ್ಟಿಯಿಂದ ಭಾರೀ ಆಳವಾದದ್ದು ಅಂದರೆ ನೀರು, ಭಾರೀ ಆಳವಾಗಿ ನೀರನ್ನು ತುಂಬಿಸಿರೋದಂದರೆ ಯಾವುದು? ಸಮುದ್ರ. ಅವನು ಸಮುದ್ರಶಾಹಿ, ಸಮುದ್ರವನ್ನು ಮೀರಿದವ ಅವ. ಅದರಿಂದ ನಾವು ಉದ್ಧರಣಿಗಿಂತಲೂ ಇನ್ನೇನಾದ್ರು ಕಡಿಮೆ ಇದ್ದರೆ ಅಷ್ಟಾರು ಪೂರ್ಣವಾಗಿ ತುಂಬಿಸ್ಕೋಬೇಕು ಹಾಗೆ ಅಂತ. ಅದರಿಂದ ದೇವರನ್ನು ಸಮುದ್ರದಷ್ಟು ನಾವು ಪಾನ ಮಾಡಲಿಕ್ಕೆ ಆಗೋದಿಲ್ಲ. ಸಮುದ್ರ ಪಾನ ಮಾಡಲಿಕ್ಕೆ ಆಗ್ತದ ನಮ್ಮಿಂದ? ಇಲ್ಲ. ಒಂದು ಉದ್ಧರಣಿ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ ನೆಟ್ಟಿಗೆ. ಆ ಥರ ಇರಲಿ. ಅದರಿಂದ ಅಲಕ್ಷ್ಯಂ ಅಂದರೆ ಏನರ್ಥ? ನಿನ್ನನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ, ಯಥಾಯೋಗ್ಯವಾಗಿ ತಿಳಿತೀವಿ ಹಾಗೆ ಅಂತ. ಇನ್ನು ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ ಹಾಗೆ ಅಂತ. ಪರಮಾತ್ಮ ಏನಾಗಿದ್ದಾನೆ? ಸರ್ವಭಾವಾನಾಂ ಅಂದರೆ ಎಲ್ಲ ಪ್ರಾಣಿಗಳ ಒಳಗೂ ಹೊರಗೂ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಆ ರೀತಿಯಾಗಿ ಪರಮಾತ್ಮ ಎಲ್ಲರ ಒಳಗೂ ಹೊರಗೂ ಇದ್ದಾನೆ. ಇದು ತಿಳ್ಕೋಬೇಕಾದ ಮತ್ತೊಂದು ವಿಚಾರ. ಉಪನಿಷತ್ತಿನಲ್ಲಿ ಬರ್ತದೆ ನೋಡಿ, ಈಶಾವಾಸ್ಯಂ ಅಂದರೆ ಏನರ್ಥ? ಪರಮಾತ್ಮ ಎಲ್ಲ ಕಡೆ ವಾಸವಾಗಿದ್ದಾನೆ. ಹಿಂದನೇ ನಾವು ಪುರುಷ ಅಂತ ನೋಡಿದ್ದೀವಿ. ಎಲ್ಲ ಪುರದಲ್ಲೂ ದೇವರು ವಾಸವಾಗಿದ್ದಾನೆ, ಅದರಿಂದ ಅವನು ಪುರುಷ ಹಾಗೆ ಅಂತ. ಇಲ್ಲಿ ಧ್ರುವಂ ಅಂತ ಒಂದು ಪದ ಇದೆ. ಧ್ರುವಂ ಅಂದರೆ ಏನರ್ಥ ಹಾಗೆ ಅಂದರೆ ಸರ್ವದಾ ಸ್ಥಿತಂ ಅಂತ ಅರ್ಥ. ಎಲ್ಲ ಕಾಲದಲ್ಲೂ ಇದ್ದೇ ಇರ್ತಾನೆ ಹಾಗೆ ಅಂತ ಅರ್ಥ. ಅಂದರೆ ಏನರ್ಥ? ಭೂತನಾಶೇಪಿ ನ ತವ ನಾಶಃ ಇತಿ ಸೂಚಯಿತು ಅಂತ ಬರೀತಾರೆ ಯಾದವಾರ್ಯ. ಅಂದರೆ ಪಂಚಭೂತಗಳ ನಾಶ ಆದರೂ ಈಗ ನೋಡಿ, ಪರಮಾತ್ಮ ಒಳಗೂ ಹೊರಗೂ ಇದ್ದಾನೆ ಹಂಗಂದರೆ ಒಂದು ಗುಡಿಸಲಿದೆ ಅಂತ ಇಟ್ಕೊಳ್ಳ. ಗುಡಿಸಲಿಗೆ ಬೆಂಕಿ ಹತ್ತಿತ್ತು, ಒಳಗಿರುವ ಪದಾರ್ಥ ಉಳಿತದ? ಇಲ್ಲ. ಗುಡಿಸಲು ಸುಟ್ಟೋಗ್ತದೆ, ಅದರ ಒಳಗಿರತಕ್ಕ ಪದಾರ್ಥವು ಸುಟ್ಟೋಗ್ತದೆ. ವಿಸ್ಫುಲಿಂಗ ಬಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂದರೆ ಇಡೀ ಬ್ರಹ್ಮಾಂಡ ಸುಟ್ಟೋಯ್ತು ಅಂದರೆ ಬ್ರಹ್ಮಾಂಡದ ಒಳಗಿರತಕ್ಕ ಯಾರು ಸುಟ್ಟರು? ಸರ್ವಭೂತ. ಈಗ ಹೇಳಿದ್ರು ನೋಡಿ, ಸರ್ವಭಾವಾನಾಂ ಅಂತರ್ಬಹಿರಪಿ ಹಾಗೆ ಅಂತ. ಒಳಗಿರತಕ್ಕ ಪರಮಾತ್ಮನು ಸುಟ್ಟೋಗಬೇಕಾಗಿತ್ತು. ಮನೆ ಹೇಗೆ ಒಂದು ಗುಡಿಸಲು ಸುಟ್ಟೋದ್ರೆ ಒಳಗಿನ ಪದಾರ್ಥ ಸುಟ್ಟೋಗ್ತದೆ, ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡ ಸುಟ್ಟೋಗ್ತದೆ. ಹಾಗೆಂದರೆ ಬ್ರಹ್ಮಾಂಡದ ಒಳಗಿರತಕ್ಕ ಪರಮಾತ್ಮನ ರೂಪಗಳು ಸುಟ್ಟೋಗ್ತದೋ ಅಲ್ಲವೋ ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ಪದ್ಮಭದ್ರ ಮೀವಾಂಬಸ, ದೇವರು ಸುಟ್ಟೋಗೋದಿಲ್ಲ ಸರ್ವದಾ. ಅದನ್ನೇ ಧ್ರುವಂ ಅಂತ ಹೇಳ್ತಾರೆ. ಆ ಭೂತನಾಶ, ಬ್ರಹ್ಮಾಂಡ ಸುಟ್ಟೋದರೂ ಕೂಡ ನಿನಗೆ ನಾಶ ಇಲ್ಲ. ಈ ರೀತಿಯಾಗಿ ಯಾಕೆ ತಿಳಿಯಬೇಕು? ದೇವರು ನಿತ್ಯದಲ್ಲಿ ಇರ್ತಾನೆ ಅಂತ ಯಾಕೆ ತಿಳಿಯಬೇಕು? ಯಾಕೆಂದರೆ ನಮಗೇನಾಗಬೇಕಾಗಿದೆ? ಆ ನಿತ್ಯವಾದ ಒಂದು ಸುಖ ಬೇಕು. ನಿತ್ಯವಾದ ಸುಖ ಕೊಡಲಿಕ್ಕೆ ದೇವರು ಏನಾಗಿರಬೇಕು? ಅವನು ನಿತ್ಯ ಇರಬೇಕು. ಅವನೇ ನಿತ್ಯ ಇಲ್ಲ ಅಂತ ಆಗಿಬಿಟ್ರೆ ಅವನನ್ನು ನಂಬಿಕೊಂಡು ಹೋಗಿ ಏನು ನಿತ್ಯ ಸುಖ ಸಿಗ್ತದೆ ನಮಗೆ? ಅವನೇ ನಿತ್ಯ ಇಲ್ಲ ಅಂತ ಆಗಿಬಿಟ್ರೆ, ಅದಕ್ಕೆ ನಿಮಗೆ ನಿತ್ಯ ಸುಖ ಬೇಕು ಅಂದರೆ ವಿಸ್ಫುಲಿಂಗ ಬಸಿತ ಬ್ರಹ್ಮೇಶ ಶಕ್ರೋತ್ಕರಾಹ, ಬ್ರಹ್ಮದೇವರು ರುದ್ರದೇವರನ್ನು ಹಿಡ್ಕೊಂಡ್ರೆ ಸರ್ವೋತ್ತಮತ್ವೇನೆ ನಿತ್ಯ ಸುಖ ಸಿಗ್ತದಾ? ಇಲ್ಲ. ಯಾಕೆ? ಅವರೇ ನಿತ್ಯ ಇಲ್ಲ, ಅವರೇ ಒಂದಿನ ಗೋವಿಂದ. ಅದರಿಂದ ಬ್ರಹ್ಮರುದ್ರಾದಿಗಳನ್ನು ಸರ್ವೋತ್ತಮತ್ವೇನ ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ.
ಅಲ್ಲ ನನಗೆ ನಿತ್ಯ ಸುಖ ಬೇಡ, ಅನಿತ್ಯ ಸುಖ. ಹಾಗಂದ್ರೆ ಬೋಟ್ ಚೇಂಜ್ ಮಾಡಿರಿ. ಈ ಬೋಟ್ ಯಾರಿಗೆ ಇರೋದು? ನಿತ್ಯ ಸುಖಕ್ಕೆ ಹೋಗುವ ಬೋಟ್ ಇದು, ಹೌದಲ್ಲ? ಅದರಿಂದ ನಮಗೆ ಯಾವುದು ಬೇಕು? ಇಲ್ಲ ನನಗೆ ಬ್ರಹ್ಮರುದ್ರಾದಿಗಳೇ ಬೇಕು, ಅವ್ರೇನು ಕೊಟ್ಟರು ಪರವಾಗಿಲ್ಲ, ಹಾಗೆ ಈ ಬೋಟಿಗೆ ಹೋಗಿ ಅವ್ರೇನು ಕೊಡ್ತಾರೋ ತಗೊಳ್ಳಿ, ನಮ್ಮ ಯೋಗ್ಯತೆಯೇ ಹಾಗಿದ್ದರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವರು ಹಾಗೆ ಇರ್ತಾರೆ, ನೀವು ಎಷ್ಟೇ ಹೇಳಿ ಶಿವನೇ ಸರ್ವೋತ್ತಮ ಅಂತ ವಾದ ಮಾಡುವವರು, ಎಷ್ಟೇ ಪ್ರಮಾಣಗಳು ಹೇಳಿದರೂ ಕೂಡ ಅವರಿಗೆ ಅರ್ಥನೇ ಆಗೋದಿಲ್ಲ. ಅವರು ಆ ಥರ ಇರ್ತಾರೆ. ಒಟ್ಟು ನಮಗೆ ನಿತ್ಯ ಸುಖ ಬೇಕು ಅಂತ ಆದರೆ ಪರಮಾತ್ಮ ಏನಾಗಿರಬೇಕು? ನಿತ್ಯನಾಗಿರಬೇಕು. ನಿತ್ಯನಾಗಿರಬೇಕು ಅಂದರೆ ಒಳಗುವರೆಗೂ ಸೇರಿದಾಗ ಎಲ್ಲ ಸುಟ್ಟೋದ್ರೆ ದೇವರು ಸುಟ್ಟೋಗಬೇಕಾದ ಪ್ರಸಂಗ ಬರ್ತದೆ. ಹಾಗೆಂದರೆ ಕುಂತಿದೇವಿ ಹೇಳಿದರು, ಇಲ್ಲ, ಧ್ರುವಂ, ಪರಮಾತ್ಮ ಸರ್ವದಾ ಸ್ಥಿತಂ, ಎಲ್ಲ ಕಾಲದಲ್ಲೂ ಇದ್ದೇ ಇರ್ತಾನೆ. ಹೇಗಿರ್ತಾನೆ ಹಾಗೆಂದರೆ, ಈಗ ನೋಡಿ, ಅಗ್ನಿಯ ಒಳಗೆ ಅಗ್ನಿಯ ಸಿದ್ಧಿ, ಅಗ್ನಿಸ್ತಂಭ ಅಂತ ಕರೀತಾರೆ. ಅಗ್ನಿಸ್ತಂಭ, ಜಲಸ್ತಂಭ ಅಂತೆಲ್ಲ ಇದೆ. ಅಗ್ನಿಸ್ತಂಭ ವಿದ್ಯೆಯನ್ನು ಕಲಿತವರಿಗೆ ಅಗ್ನಿ ಒಳಗೆ ಹೋದರೆ ಅಗ್ನಿ ಏನು ಮಾಡೋದಿಲ್ಲ. ಮನುಷ್ಯರಿಗೆ ಆ ಸಾಮರ್ಥ್ಯ ಇದೆ. ಮನುಷ್ಯರಿಗೆ ಯಾವ ಸಾಮರ್ಥ್ಯ ಇದೆ? ಈಗೇನು ಕಣ್ಣಾರೆ ಕಾಣ್ಬೋದು, ಅದೇನೋ ಫೈರ್ ಪ್ರೂಫ್ ಅಂತ ಒಂದು ಕೋಟ್ ಇದಂತೆ. ಫೈರ್ ಪ್ರೂಫ್ ಕೋಟ್ ಹಾಕೊಂಡ್ಬಿಟ್ರೆ ಅಗ್ನಿಯ ಬಾಧೆ ಇರೋದಿಲ್ಲ, ಸೀದಾ ಒಳಗೆ ಹೋಗ್ಬೋದು, ತರ್ಬೋದು. ಅದೇ ಥರ ಜಲಸ್ತಂಭ ವಿದ್ಯೆ ಅಂತ ಇದೆ. ನೀರ ಮೇಲೆ ನಡ್ಕೊಂಡು ಹೋಗ್ತಾರೆ, ಏನೂ ಆಗೋದಿಲ್ಲ. ಆ ಥರ ಮನುಷ್ಯರಿಗೆ ಅಂತ ಸಾಮರ್ಥ್ಯ ಈಗ ನಾವು ಕಾಣ್ತಾ ಇದ್ದೀವಿ. ದೇವರಿಗೆ ಇದೆ ಅಂದರೆ ಇದು ಏನು ಆಶ್ಚರ್ಯ ಏನಿದೆ? ಏನು ಆಶ್ಚರ್ಯ ಇಲ್ಲ ಅಂತಾರೆ. ಆದರೆ ಈ ಚಿಂತನೆ ನಮಗೆ ಮುಖ್ಯ. ದೇವರು ನಿತ್ಯ, ದೇವರು ನಿತ್ಯ ಅಂತ ಯಾಕೆ ನಾವು ಉಪಾಸನೆ ಮಾಡಬೇಕು? ಅನಿತ್ಯವಾದದ ಬೆನ್ನಿಂದ ಹೋದರೆ ನಮಗೆ ಅನಿತ್ಯವಾದ ಸುಖವೇ ಸಿಗೋದು. ನಮಗೆ ನಿತ್ಯ ಸುಖ ಹೋಗಬೇಕು ಅಂದರೆ ಯಾರು ನಿತ್ಯನೋ ಅವನ ಬೆನ್ನಿಂದೆ ಹೋಗಬೇಕು ಅಂತ ಕುಂತಿದೇವಿಯ ಪ್ರಾರ್ಥನೆಯ ಅಭಿಪ್ರಾಯ. ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಶ್ವರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಹಾಗೆ ಅಂತ ಮುಂದಿನ ಶ್ಲೋಕ ನಾಳೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೆ ಪರಮಸುರತ್ ಶ್ರೀ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.